ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 16/4/2025 महावाक्य। मीठे बच्चे अपनी अवस्था को देखो, मेरे एक बाप से ही दिल लगती है या किसी कर्म बंधनों से दिल लगी हुई है। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಅವಸ್ಥೆಯನ್ನು ನೋಡ್ಕೊಳ್ಳಿ. ನನಗೆ ಒಬ್ಬ ಬಾಬನ ಜೊತೆಗೆ ಮನಸ್ಸಿದೆಯೋ ಅಥವಾ ಇನ್ಯಾವುದೇ ಕರ್ಮ ಸಂಬಂಧಗಳ ಜೊತೆ ಮನಸ್ಸಾಗಿದೆಯೋ ಅಂತ. प्रश्न, अपना कल्याण करने के लिए किन दो बातों का पोता में रोज़ देखना चाहिए? ಬಾಬಾ ಪ್ರಶ್ನೆ ಕೇಳ್ತಾರೆ, ನಮ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಎರಡು ಮಾತುಗಳ ಪೋತಾ ಮೇಲೆ ದಿನ ನೋಡ್ಕೊಳ್ಬೇಕು ಅಂತ. उत्तर, योग और चलन का पोता में रोज़ देखो, ಚೆಕ್ करो कोई डिसर्विस तो नहीं की. ಬಾಬಾ ಇಲ್ಲೇನು ನೋಡ್ಕೊಳ್ಬೇಕಂತ ಹೇಳ್ತಿದ್ದಾರೆ, ಒಂದು ಯೋಗ ಮತ್ತು ನಮ್ಮ ಚಲನೆ, ಈ ಪೋತಾ ಮೇಲೆ ದಿನ ನೋಡ್ಕೊಳ್ಳಿ ಅಂತಾರೆ ಬಾಬಾ. ಚೆಕ್ ಮಾಡ್ಕೊಳ್ಬೇಕು, ನಾನೇನಾದರೂ ಡಿಸರ್ವಿಸ್ ಮಾಡಿದ್ನ. ಸದೈವ ಅಪ್ನಿ ದಿಲ್ ಸೆ ಪೂಚೋ, ಹಮ್ ಕಿತ್ನಾ ಬಾಪ್ಕೋ ಯಾದ್ ಕರ್ತೆ. ನಮ್ಮ ಮನಸ್ಸಿಗೆ ನಾವೇ ಕೇಳ್ಕೊಳ್ಬೇಕಾಗಿದೆ, ನಾನೆಷ್ಟು ಬಾಬನನ್ನು ನೆನ್ಪು ಮಾಡ್ತೇನೆ ಅಂತ. अपना समय किस प्रकार सफल करते हैं, दूसरों को तो नहीं देखते हैं, किसी के नाम रूप से दिल तो नहीं लगी हुई है. ಬಾಬಾ ಹೇಳ್ತಾರೆ, ನನ್ನ ಸಮಯ ಯಾವ ಪ್ರಕಾರದಿಂದ ನಾನು ಸಫಲ ಮಾಡ್ಕೊಳ್ತಿದ್ದೀನಿ, ಬೇರೆಯವ್ರನ್ನ ನಾನು ನೋಡ್ತಾ ಇಲ್ಲ ತಾನೆ, ಯಾರ್ದಾದ್ರೂ ನಾಮರೂಪದಲ್ಲಿ ನನ್ನ ಮನಸ್ಸು ಸಿಕ್ಕಾಕೊಂಡಿದೆಯಾ ಅಂತ ನೋಡ್ಕೊಳ್ಬೇಕು ಅಂತಾರೆ ಬಾಬಾ. ಗೀತ್, ಮುಖಡಾ ದೇಖಲೆ ಪ್ರಾಣಿ, ಕಿತನಾ ಪಾಪ ಕಿಯಾ ಹೇ, ಕಿತನಾ ಪುಣ್ಯ ಕಿಯಾ ಹೇ. ಬಾಬಾ ಗೀತೆ ಹೇಳ್ತಾರೆ, ಮುಖವನ್ನು ನೋಡಿಕೊಳ್ಳಲೆ ಪ್ರಾಣಿ, ನೀನೆಷ್ಟು ಪಾಪ ಮಾಡಿದೆಯಾ, ನೀನೆಷ್ಟು ಪುಣ್ಯ ಮಾಡಿದೆಯಾ ಅಂತ. ಓಂ ಶಾಂತಿಯ ಕಿಸ್ನೆ ಕಹಾ? ಬಾಬಾ ಕೇಳ್ತಾರೆ, ಹಿಂಗೆ ಹೇಳಿದವ್ರು ಯಾರು? ಬೇಹದ್ಕೆ ಬಾಪ್ನೆ ಕಹಾ, ಆತ್ಮಾಯೇ, ಹೇ ಆತ್ಮಾಯೇ, ಪ್ರಾಣಿಮಾನ ಆತ್ಮ. ಬೇಹದ್ದಿನ ತಂದೆ ಹೇಳಿದರು, ಹೇ ಆತ್ಮಗಳೇ, ಪ್ರಾಣಿ ಅಂದ್ರೇ ಆತ್ಮ. कहते हैं ना, आत्मा निकल गई यानी प्राण निकल गए. अब बाप सम्मुख बैठ समझाते, हे आत्माएं याद करो, सिर्फ इस जन्म को नहीं देखना है, परंतु जब से तुम तमोप्रधान बने हो तो सीढ़ी नीचे उतरते पतित बने हो. ಬಾಬಾ ಹೇಳ್ತಾರೆ, ಇಲ್ಲಿ ಪ್ರಾಣಿ ಅಂದರೆ ಆತ್ಮ ಅಂತ ಹೇಳ್ತಾರೆ. ಆತ್ಮ ಹೊರಟೋಯಿತು ಅಂತಂದರೆ ಪ್ರಾಣ ಹೊರಟೋಯಿತು ಅಂತ ಹೇಳ್ತಾರೆ. ಈಗ ಬಾಬಾ ಸಮ್ಮುಖದಲ್ಲಿ ಕುತ್ಕೊಂಡು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಹೇ ಆತ್ಮಗಳೇ ನೆನ್ಪು ಮಾಡಿ ಅಂತ. ಕೇವಲ ಈ ಜನ್ಮವನ್ನಷ್ಟೇ ನೋಡ್ಲಿಕ್ಕೆ ಹೋಗಬೇಡಿ, ಆದರೆ ಎಲ್ಲಕ್ಕಿಂತ ನೀವು ತಮೋಪ್ರಧಾನ ಆಗಿದ್ದೀರಾ, ಮೆಟ್ಲನ್ನು ಇಳಿದು ಬಾಬಾ ಹೇಳ್ತಾರೆ ಪತಿತರಾಗ್ಬಿಟ್ರಿ. ತೋ ಜರೂರ್ ಪಾಪ್ ಕಿಯೇ ಹೋಂಗೆ, ಅಬ್ ಸಮಜ್ ಕಿ ಬಾತ್ ಏನ. ಈ ಕೆಳಗಿಳಿದು ಪತಿತರಾದ್ರಿ ಅಂತ ಅರ್ಥ, ಪಾಪ ಮಾಡಿದ್ರಿ ಅಂತಲ್ವ, ಅದಕ್ಕೆ ತಿಳ್ಕೊಳ್ಳೋ ಮಾತಿದು. ಕಿತ್ನಾ ಜನ್ಮ ಜನ್ಮಾಂತರ ಕಾ ಪಾಪ ಸಿರ್ ಪರ್ ರಹಾ ಹುವಾ ಹೇ, ಯೇ ಕೈಸೆ ಪತಾ ಪಡೆ. ಬಾಬಾ ಹೇಳ್ತಾರೆ, ಎಷ್ಟು ಜನ್ಮ ಜನ್ಮಾಂತರದ ಪಾಪ ನಮ್ಮ ತಲೆ ಮೇಲೆ ಉಳ್ಕೊಂಡಿದೆ ಅನ್ನೋದು ಗೊತ್ತಾಗೋದು ಹೇಗೆ ಅಂತಾರೆ ಬಾಬಾ. ಅಪ್ನೆ ಕೋ ದೇಖ್ನಾ ಹೇ, ಹಮಾರಾ ಯೋಗ ಕಿತ್ನಾ ಲಗ್ತಾ ಹೇ, ಬಾಪ್ ಕೆ ಸಾಥ್ ಜಿತ್ನಾ ಯೋಗ ಅಚ್ಚಾ ಲಗೇಗ ಉತ್ನಾ ವಿಕರ್ಮ ವಿನಾಶ ಹೋಂಗೆ. ಬಾಬಾ ಹೇಳ್ತಾರೆ, ಇದನ್ನು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ, ನಮ್ಮನ್ನು ನಾವು ನೋಡ್ಕೊಳ್ಬೇಕು, ಬಾಬನ ಜೊತೆ ನಮ್ಮ ಬುದ್ಧಿಯೋಗ ಎಷ್ಟಿದೆ ಅಂತ. ಬಾಬನ ಜೊತೆ ಎಷ್ಟು ಯೋಗ ಜೋಡಿಸ್ತೀವೋ ಅಥವಾ ನಮ್ಮ ಯೋಗ ಎಷ್ಟು ಚೆನ್ನಾಗಿರ್ತದೋ ಅಷ್ಟು ವಿಕರ್ಮ ವಿನಾಶ ಆಗ್ತದೆ. ಬಾಬಾನೇ ಕಹಾ ಹೇ, ಮೇರೆ ಕೋ ಯಾದ್ ಕರೋ ತೋ ಗ್ಯಾರಂಟಿ ಹೇ ತುಮಾರಿ ವಿಕರ್ಮ ವಿನಾಶ ಹೋಂಗೆ. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ನೀವು ನನ್ನ ನೆನ್ಪು ಮಾಡಿದ್ದೆ ಆದರೆ ನಾನೊಂದು ಗ್ಯಾರಂಟಿ ಕೊಡ್ತೇನೆ, ನಿಮ್ಮ ವಿಕರ್ಮ ಅಂದರೆ ನಿಮ್ಮ ಪಾಪ ವಿನಾಶ ಆಗ್ತದೆ. ಅಪ್ನಿ ದಿಲ್ ಅಂದರ್ ಹರೇಕ್ ದೇಖೆ, ಹಮಾರಾ ಬಾಪ್ ಕೆ ಸಾಥ್ ಕಿತ್ನಾ ಯೋಗ ರಹತಾ ಹೈ. ಬಾಬಾ ಹೇಳ್ತಿದ್ದಾರೆ, ನಮ್ಮ ಮನಸ್ಸಿನ ಒಳಗಡೆ ನಾವು ಪ್ರತಿಯೊಬ್ಬರೂ ನೋಡ್ಕೊಳ್ಬೇಕು, ನಮ್ಮ ಯೋಗ ಎಷ್ಟು ಬಾಬನ ಜೊತೆಗಿದೆ, ಬಾಬನನ್ನು ಎಷ್ಟು ನೆನ್ಪು ಮಾಡ್ತೇವೆ ಅಂತ. जितना हम योग लगाएंगे पवित्र बनेंगे, पाप कटते जाएंगे, योग बढ़ता जाएगा. ಬಾಬಾ ಹೇಳ್ತಾರೆ, ನಾವೆಷ್ಟು ಯೋಗ ಮಾಡ್ತೇವೋ ಅಂದರೆ ಪವಿತ್ರ ಆಗ್ತೇವೆ, ಜೊತೆಗೆ ಪಾಪ ಕಟ್ಟಾಗ್ತಾ ಹೋಗ್ತದೆ, ಯೋಗ ಹೆಚ್ಚಾಗ್ತಾ ಹೋಗ್ತದೆ, ಅಂದರೆ ತಂದೆ ನೆನಪು ಹೆಚ್ಚಾಗ್ತಾ ಹೋಗ್ತದೆ. पवित्र नहीं बनेंगे तो योग भी लगेगा नहीं. ऐसे भी कई हैं जो सारे दिन में 15 मिनट भी याद में नहीं रहते. ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಪವಿತ್ರ ಇರೋದಿಲ್ವೋ ಅಲ್ಲಿವರೆಗೆ ಯೋಗ ಹಿಡಿಯೋದಿಲ್ಲ. ಹಿಂಗೂ ಕೆಲವರು ಇದ್ದಾರೆ, ಇಡೀ ದಿನದಲ್ಲಿ ಒಂದು 15 ನಿಮಿಷನೂ ಕೂಡ ನಾನು ನೆನ್ಪು ಮಾಡಲ್ಲ ಅಂತಾರೆ ಬಾಬಾ. ಅಪನೇ ಸೆ ಪೂಚ್ನಾ ಚಾಯ್, ಮೇರೆ ದಿಲ್ ಶಿವಬಾಬಾ ಸೆ ಹೇ ಯಾ ದೇಹದಾರಿ ಸೆ. ನಿಮ್ಮನ್ನು ನೀವು ನೋಡ್ಕೊಳ್ರಿ ಅಂತಾರೆ ಬಾಬಾ. ನಿಮ್ಮ ನೆನಪು ಅಂದರೆ ನಿಮ್ಮ ಮನಸ್ಸು ಅಂದೆ, ನಿಮ್ಮ ಹೃದಯ ಶಿವಬಾಬನ ಜೊತೆಗಿದೆಯೋ ಅಥವಾ ದೇಹದಾರಿಗಳ ಜೊತೆಗಿದೆಯೋ. ಕರ್ಮ ಸಂಬಂಧಿಯೋ ಆದಿ ಸೆ ಹೇ, ಮಾಯಾ ತೂಫಾನ್ ಮೇ ತೋ ಬಚ್ಚೋಂ ಕೋ ಹಿ ಲಾಯೇಗಿನ. ಬಾಬಾ ಹತ್ರ ಅಥವಾ ಕರ್ಮ ಸಂಬಂಧಿಗಳ ಜೊತೆಗಿದೆಯೋ, ನಮ್ಮ ಮನಸ್ಸು ಎಲ್ಲಿದೆ ಅಂತ. ಮಾಯೆ ಎಂಬ ಬಿರುಗಾಳಿ ಮಕ್ಕಳನ್ನು
ಬಾಬಾ ಹೇಳ್ತಿದ್ದಾರೆ ಬಿರುಗಾಳಿಯಲ್ಲಿ ತರ್ತದೆ, ಅಂದರೆ ಸಮಸ್ಯೆಯಲ್ಲಿ ತರ್ತದೆ, ಇನ್ನು ಯಾವುದ್ಯಾವುದೋ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ತರ್ತದೆ. ಖುದ್ ಹಿ ಸಮಜ್ ಸಕ್ತೆ ಮೇರಿ ಅವಸ್ಥಾ ಕೈಸಿ ಹೇ, ನಾನು ತಿಳ್ಕೊಳ್ಬೋದು ನನ್ನ ಸ್ಥಿತಿ ಹೇಗಿದೆ ಅಂತ. ಶಿವಬಾಬಾ ಸೆ ದಿಲ್ ಲಗ್ತಿ ಹೇ ಯಾ ಕೊಯ್ ದೇಹದಾರಿ ಸೆ ಹೇ, ಶಿವಬಾಬನ ಜೊತೆಗೆ ನನ್ನ ಮನಸ್ಸಿದೆಯೋ ಅಥವಾ ಯಾವುದಾದ್ರೂ ದೇಹದಾರಿ ಜೊತೆಗಿದೆಯೋ. कर्म संबंधियों आदि से है तो समझना चाहिए हमारे विकर्म बहुत है जो माया खड्डे में डाल देती है. ಬಾಬಾ ಹೇಳ್ತಾರೆ ಕರ್ಮ ಸಂಬಂಧಿಗಳ ಜೊತೆ ಏನಾದರೂ ನಮ್ಮದು ಬುದ್ಧಿ ಇದ್ದರೆ, ಅವ್ರ ಕಡೆನೇ ಲಕ್ಷ್ಯ ಇದ್ದರೆ ತಿಳ್ಕೊಳ್ಬೇಕು ನಮ್ಮ ಪಾಪ ಭಾಳಷ್ಟಿದೆ, ಮಾಯೆ ನಮ್ಮನ್ನು ಹೊಂಡದಲ್ಲಿ ಬೀಳಿಸ್ಬಿಟ್ಟಿದೆ ಅಂತ. ಸ್ಟೂಡೆಂಟ್ ಅಂದರ್ ಮೇ ಸಮಜ್ ಸಕ್ತೆ ಹೇ ಹಮ್ ಪಾಸ್ ಹೋಂಗೆ ಯಾ ನಹಿ. ವಿದ್ಯಾರ್ಥಿಗಳು ತಮಗೆ ತಾವೇ ತಿಳ್ಕೊಳ್ತಾರೆ ಈ ಸಲ ನಾನು ಪಾಸ್ ಆಗ್ತೀನೋ ಅಥವಾ ಇಲ್ವೋ ಅಂತ. अच्छी रीति पढ़ते हैं या नहीं, नंबरवार तो होते ना, ಚೆನ್ನಾಗಿ ಓದ್ತೀವೋ ಅಥವಾ ಇಲ್ವೋ, ನಂಬರ್ವಾರ್ ಅಂತೂ ಇರ್ತಿರ್ತಾನೆ. आत्मा को अपना कल्याण करना है, बाप डायरेक्शन देते हैं अगर तुम पुण्यात्मा बन ऊंच पद पाना चाहते हो उसमें पवित्रता है फर्स्ट. ಬಾಬಾ ಹೇಳ್ತಾರೆ ಆತ್ಮ ತನ್ನ ಕಲ್ಯಾಣ ಮಾಡ್ಕೊಳ್ಬೇಕಾಗಿದೆ, ಬಾಬಾ ಡೈರೆಕ್ಷನ್ ಕೊಡ್ತಾರೆ. ಅಕಸ್ಮಾತ್ ನೀವು ಪುಣ್ಯಾತ್ಮರಾಗಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅಂತಿದ್ರೆ ಅದರಲ್ಲಿ ಪವಿತ್ರತೆ ಫಸ್ಟ್ ಅಂತಾರೆ ಬಾಬಾ. ಆಯೇ ಬಿ ಪವಿತ್ರ ಫಿರ್ ಜಾನಾ ಬಿ ಪವಿತ್ರ ಬನ್ಕರ್ ಹೈ, ಪತೀತ್ ಕಬಿ ಊಂಚ ಪದ ಪಾ ನ ಸಕೆ. ಬಾಬಾ ಹೇಳ್ತಾರೆ ನಾವು ಈ ಜಗತ್ತಿಗೂ ಪವಿತ್ರರಾಗಿಯೇ ಬಂದ್ವಿ, ವಾಪಸ್ ಹೋಗಬೇಕು ಪವಿತ್ರರಾಗಿಯೇ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಪತಿತರು ಎಂದಿಗೂ ಕೂಡ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸದೈವ ಅಪ್ನಿ ದಿಲ್ ಸೆ ಪೂಛನಾ ಚಾಹಿಯೆ ಹಮ್ ಕಿತನಾ ಬಾಪ್ ಕೋ ಯಾದ್ ಕರ್ತೆ ಹೇ ಹಮ್ ಕ್ಯಾ ಕರ್ತೆ ಹೇ. ಸದಾ ನಮ್ಮ ಮನಸ್ಸಿಗೆ ನಾವೇ ಕೇಳ್ಕೊಳ್ಬೇಕಾಗಿದೆ ನಾವೆಷ್ಟು ತಂದೆಯನ್ನು ನೆನಪು ಮಾಡ್ತೇವೆ, ನಾವೇನು ಮಾಡ್ತೇವೆ ಅಂತ. ಯತೋ ಜರೂರ್ ಹೇ ಪಿಚಾಡಿ ಮೇ ಬೈಠೆ ಹುए ಸ್ಟೂಡೆಂಟ್ ಕಿ ದಿಲ್ ಖಾತಿ ಹೇ ಪುರುಷಾರ್ಥ ಕರ್ತೆ ಉಂಚ ಪದ ಪಾನೆ ಕೆ ಲಿಯೆ. ಇದು ಕೂಡ ಅವಶ್ಯಕವಾಗಿದೆ. ಈಗ ಹಿಂದೆ ಕುತ್ಕೊಂಡಿರುವಂತಹ ವಿದ್ಯಾರ್ಥಿಗಳ ಮನಸ್ಸು ತಿಂತಾ ಇರ್ತದೆ, ಪುರುಷಾರ್ಥ ಮಾಡ್ತಾರೆ ಶ್ರೇಷ್ಠ ಪದವಿಗೋಸ್ಕರ. ಪರಂತು ಚಲನ್ ಭಿ ಚಾಹಿಯೇ ನಾ, ಬಾಬಾ ಕೋ ಯಾದ್ ಕರ್ ಅಪ್ನೆ ಸಿರ್ ಸೆ ಪಾಪೋಂ ಕಾ ಬೋಜ ಉತಾರ್ನಾ ಹೇ. ಆದರೆ ಬಾಬಾ ಹೇಳ್ತಾರೆ ಇಲ್ಲಿ ಚಲನೆಯೂ ಹಾಗೇನೇ ಇರಬೇಕಲ್ವಾ. ಬಾಬನನ್ನು ನೆನಪು ಮಾಡಿ ನಮ್ಮ ತಲೆ ಮೇಲಿರುವಂಥ ಪಾಪದ ಹೊರೆಯನ್ನು ಇಳಿಸ್ಕೊಳ್ಬೇಕಾಗಿದೆ. ಪಾಪೋಂ ಕಾ ಬೋಜ ಸಿವಾಯಿ ಯಾದಕ್ಕೆ ಹಮ್ ಉತಾರ್ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ಬಾಬನ ನೆನಪಿನ ಹೊರತು ನಮ್ಮ ಪಾಪವನ್ನು ಅಥವಾ ಪಾಪದ ಹೊರೆಯನ್ನು ಇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತೊ ಕಿತ್ನಾ ಬಾಪ್ಗೆ ಸಾಥ್ ಯೋಗ ಹೋನಾಚೆ. ಹಾಗಾದ್ರೆ ಎಷ್ಟು ನಮಗೆ ಬಾಬನ ಜೊತೆಗೆ ಯೋಗ ಇರಬೇಕು. ಉಂಚಿತೆ ಉಂಚ ಬಾಪ್ ಆಕರ್ ಕತೆ ಮುಜ್ ಬಾಪ್ ಕೋ ಯಾದ್ ಕರೋ ತೊ ವಿಕರ್ಮ ವಿನಾಶ ಹೋಂಗೆ. ಶ್ರೇಷ್ಠಾತಿ ಶ್ರೇಷ್ಠನಾಗಿರುವಂಥ ತಂದೆ ಬಂದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ನನ್ನ ತಂದೆಯನ್ನು ನೆನಪು ಮಾಡಿ ನಿಮ್ಮ ಪಾಪ ಎಲ್ಲ ನಾಶ ಆಗ್ತದೆ ಅಂತ. ಟೈಮ್ ನಜ್ದೀಕ್ ಆತಾ ಜಾತಾ ಹೇ ಶರೀರ ಪರ್ ಭರೋಸಾ ನಹೀ ಹೇ. ಬಾಬಾ ಹೇಳ್ತಾರೆ ಸಮಯ ಸಮೀಪ ಬರ್ತಾ ಹೋಗ್ತಿದೆ, ಯಾರಿಗೂ ಶರೀರದ ಮೇಲೆ ಭರವಸೆ ಇಲ್ಲ. ಅಚಾನಕ್ಕಿ ಕೈಸೆ ಕೈಸೆ ಆಕ್ಸಿಡೆಂಟ್ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ ಅಚಾನಕ್ಕಾಗಿ ಯಾವ್ಯಾವ ರೂಪದಲ್ಲಿ ಆಕ್ಸಿಡೆಂಟ್ ಆಗಿಬಿಡ್ತದೆ. ಅಕಾಲ ಮೃತ್ಯುಕ್ಕೆ ತು ಫುಲ್ ಸೀಸನ್ ಹೇ. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಅಕಾಲ ಮೃತ್ಯುವಿನ ಫುಲ್ ಸೀಸನ್ ನಡೀತಿದೆ. ತೋ ಹರೇಕೋ ಅಪ್ನಿ ಜಾಂಚ್ ಕರ್ ಅಪ್ನ ಕಲ್ಯಾಣ ಕರ್ನೆ. ಪ್ರತಿಯೊಬ್ಬರು ತಮ್ಮನ್ನು ತಾವು ಚೆಕ್ ಮಾಡಿಕೊಂಡು ತಮ್ಮ ಕಲ್ಯಾಣ ಮಾಡ್ಕೊಳ್ಬೇಕು. ಸಾರೆ ದಿನ ಕಾ ಪೋತಾ ಮೇಲೆ ದೇಖ್ನಾ ಚಾಹಿ ಯೋಗ ಅವ್ರ ಚಲನ್ ಕಾ. ಇಡೀ ದಿನದ ನಮ್ಮ ಪೋತಾ ಮೇಲೆ ಲೆಕ್ಕಪತ್ರವನ್ನು ನಾವು ನೋಡ್ಕೊಳ್ಬೇಕಾಗಿದೆ. ನಾನು ಎಷ್ಟು ಸಮಯ ಬಾಬನ ನೆನಪು ಮಾಡಿದೆ, ನೆನಪು ಮಾಡುವಂಥ ಸಮಯದಲ್ಲಿ ನನ್ನ ಸ್ಥಿತಿ ಹೇಗಿತ್ತು ಮತ್ತು ನನ್ನ ಚಲನೆ ಹೇಗಿತ್ತು ಅಂತ. ಹಮ್ನೆ ಸಾರೇ ದಿನ ಮೇ ಕಿತನೆ ಪಾಪ ಕಿಯೆ ನೋಡ್ಕೊಳ್ಬೇಕಾಗಿದೆ. ನಾನು ಇಡೀ ದಿನದಲ್ಲಿ ಎಷ್ಟು ಪಾಪ ಮಾಡಿದೆ. ಮನ್ಸಾ ವಾಚಾ ಮೇ ಪಹಲೆ ಆತೆ ಹೇ ಫಿರ್ ಕರ್ಮಣ ಮೇ ಆತೆ ಹೇ. ಬಾಬಾ ಹೇಳ್ತಾರೆ ಫಸ್ಟು ನಾವು ಮನಸ್ಸಿನಲ್ಲಿ ಬರ್ತದೆ, ಏನಾದರೂ ಪಾಪ ಮಾಡುವಾಗ ಫಸ್ಟು ಮನಸ್ಸಿನಲ್ಲಿ, ಆಮೇಲೆ ಮಾತಿನಲ್ಲಿ ಬರ್ತದೆ, ಆಮೇಲೆ ಕರ್ಮದಲ್ಲಿ ಬರ್ತದೆ. ಆ ಬಚ್ಚೋಂಕೋ ರೈಟಿಯಸ್ ಬುದ್ಧಿ ಮಿಲಿ ಹೇ ಕಿ ಹಮ್ಕೋ ಅಚ್ಚೇ ಕಾಮ್ ಕರ್ನೆ ಹೇ. ಬಾಬಾ ಹೇಳ್ತಾರೆ ನಿಮ್ಗೆ ಒಳ್ಳೆ ಸತ್ಯದ ಮಾರ್ಗ ಸಿಕ್ಕಿದೆ, ನೀವು ಒಳ್ಳೆಯದನ್ನೇ ಮಾಡಬೇಕಾಗಿದೆ, ಒಳ್ಳೆ ಕಾರ್ಯವನ್ನೇ ಮಾಡಬೇಕು. ಕಿಸ್ಕೋ ಧೋಖಾ ತೋ ನಹೀ ದಿಯಾ, ಫಾಲ್ತು ಜೂಡ್ ತೋ ನಹೀ ಬೋಲಾ. ಬಾಬಾ ಹೇಳ್ತಾರೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಯಾರಿಗೂ ಮೋಸ ಮಾಡಲಿಲ್ವಾ, ಫಾಲ್ತು ಸುಳ್ಳು ಹೇಳಲಿಲ್ವಾ, ಡಿಸ್ಸರ್ವಿಸ್ ತೋ ನಹೀ ಕಿ, ಡಿಸ್ಸರ್ವಿಸ್ ಮಾಡಲಿಲ್ವಾ. कोई किसी के नाम रूप में फंसते हैं तो यज्ञ पिता की निंदा कराते. ಇನ್ನು ಯಾರ್ದಾದ್ರೂ ನಾಮರೂಪದಲ್ಲಿ ಸಿಕ್ಕಾಕೊಂಡ್ರೆ ಯಜ್ಞ ತಂದೆಯ ನಿಂದೆ ಮಾಡಿಸ್ತೀರಿ ಅಂತಾರೆ ಬಾಬಾ. ಬಾಪ್ ಕತೆ ಕಿಸ್ಕೋ ಬಿ ದುಃಖ ನದು ಏಕ್ ಬಾಪ್ ಕಿ ಯಾದ್ ಮೇರೋ. ಬಾಬಾ ಹೇಳ್ತಾರೆ ಯಾರಿಗೂ ದುಃಖ ಕೊಡಬೇಡಿ, ಒಬ್ಬ ತಂದೆಯ ನೆನಪಿನಲ್ಲಿರಿ. ಯ ಬಹುತ್ ಜಬರ್ದಸ್ತ್ ಫಿಕ್ರಾತ್ ಮಿಲಿ ಹುಯಿ ಹೇ. ಇದು ಬಹಳ ಜಬರ್ದಸ್ತ್. ಬಾಬಾ ಹೇಳ್ತಾರೆ ಈ ಚಿಂತೆ ಸಿಕ್ಕಿದೆ ನಿಮ್ಗೆ, ಇದನ್ನು ಮಾಡಿ, ಈ ಚಿಂತೆ ಮಾಡಿ ಅಂತಾರೆ ಬಾಬಾ. ಅಗರ್ ಹಮ್ ಯಾದ್ ಮೇ ನಹೀ ರಹ ಸಕ್ತೆ ತೋ ಕ್ಯಾ ಗತಿ ಹೋಗಿ.
ಬಾಬಾ ಒಂದು ಮಾತು ಹೇಳ್ತಾರೆ, ನೀವು ನನ್ನ ನೆನಪೇ ಮಾಡದಿದ್ರೆ ನಿಮ್ಮ ಗತಿ ಏನಾಗ್ಬೋದು? ಈ ಸಮಯ ಗಫಲತ್ ಮೇ रहेंगे तो पिछाड़ी को बहुत पछताना पड़ेगा। ಬಾಬಾ ಇಷ್ಟು ಹೇಳಿದ ಮೇಲೂ ನೀವು ತಪ್ಪು ಮಾಡ್ತಾನೇ ಇದ್ದೀರಿ ಅಂತಂದರೆ ಕೊನೆಗೆ ಭಾಳ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತಾರೆ ಬಾಬಾ। यह भी समझते हैं जो हल्का पद पाने वाले हैं वह हल्का पद ही पाएंगे। ಇದು ಕೂಡ ತಿಳ್ಕೊಂಡಿದ್ದೀರ, ಯಾರು ಸಾಧಾರಣ ಪದವಿ ಪಡ್ಕೋಬೇಕಾಗಿದೆಯೋ ಅವ್ರು ಸಾಧಾರಣ ಪದವಿನೇ ಪಡ್ಕೊಳ್ತಾರೆ। बुद्धि से समझ सकते हमको क्या करना है, सबको यही मंत्र देना है कि बाप को याद करो। ಬಾಬಾ ಹೇಳ್ತಿದ್ದಾರೆ ನಾವು ಬುದ್ಧಿಯಿಂದ ತಿಳ್ಕೊಳ್ಬೇಕು ನಾನು ಏನು ಮಾಡಬೇಕಾಗಿದೆ ಅಂತ। ಬಾಬಾ ಹೇಳ್ತಾರೆ ಎಲ್ರಿಗೂ ಈ ಮಂತ್ರ ಕೊಡಿ, ತಂದೆಯನ್ನು ನೆನ್ಪು ಮಾಡಿ ಅನ್ನುವಂಥದ್ದು। लक्ष्य तो बच्चों को मिला है, इन बातों को दुनिया वाले समझ नहीं सकते। ಲಕ್ಷ್ಯ ಅಂತೂ ಮಕ್ಕಳಿಗೆ ಸಿಕ್ಕಿದೆ, ಈ ಮಾತನ್ನು ಜಗತ್ನವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ। ಪಹಲಿ ಮುಖ್ಯ ಬಾತ್ ಹೈ ಹಿ ಬಾಪ್ ಕೋ ಯಾದ್ ಕರ್ನೆ ಕಿ, ಮೊದಲಿಗೆ ಮುಖ್ಯ ಮಾತು ಅಂದ್ರೆ ತಂದೆಯನ್ನು ನೆನ್ಪು ಮಾಡುವಂಥದ್ದು। रचयिता और रचना की नॉलेज तो मिल गई, रोज़ रोज़ कोई ना कोई नई नई पॉइंट्स भी समझाने के लिए दी जाती है। ಬಾಬಾ ಹೇಳ್ತಾರೆ ರಚಯಿತ ಮತ್ತು ರಚನೆಯ ಜ್ಞಾನ ಅಂತೂ ನಾವು ಮಕ್ಕಳಿಗೆ ಸಿಕ್ತು, ದಿನ ದಿನ ಯಾವುದಾದ್ರೂ ಒಂದು ಹೊಸ ಪಾಯಿಂಟ್ಸ್ ತಿಳಿಸ್ಕೊಡೋದಕ್ಕೋಸ್ಕರ ಬಾಬಾ ನಮಗೆ ಕೊಡ್ತಾರೆ। ಜैसे ವಿರಾಟ್ ರೂಪ का ಚಿತ್ರ है इस पर भी तुम समझा सकते हो, ಹೀಗೆ ವಿರಾಟ ರೂಪದ ಚಿತ್ರ ಅದ್ರ ಬಗ್ಗೆನೂ ನೀವು ತಿಳಿಸ್ಕೊಡ್ಬೋದು। कैसे वर्णों में आते हैं यह भी सीढ़ी के बाजू में रखने का ಚಿತ್ರ है, ಹೀಗೆ ವರ್ಣಗಳಲ್ಲಿ ನಾವು ಬರ್ತೇವೆ ಅನ್ನುವಂಥದ್ದು ಬಾಬಾ ಹೇಳ್ತಾರೆ ಈ ಮೆಟ್ಟಿಲು ಚಿತ್ರದ ಪಕ್ಕದಲ್ಲಿ ಇಟ್ಟು ಈ ಚಿತ್ರದ ಬಗ್ಗೆ ನೀವು ತಿಳಿಸ್ಕೊಡ್ಬೋದು। ಸಾರಾ ದಿನ ಬುದ್ಧಿ ಮೇ ಯಹಿ ಚಿಂತನ್ ರಹೆ ಕಿ ಕೈಸೆ ಕಿಸ್ಕೋ ಸಮझाओ, ಇಡೀ ದಿನ ನಮಗೆ ಇದೇ ಚಿಂತನೆ ನಡಿಬೇಕು, ನಾನು ಹೇಗೆ ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು ಅಂತ। ಸರ್ವಿಸ್ ಕರ್ನೆ ಸೆ ಬಿ ಬಾಪ್ ಕಿ ಯಾದ್ ರಹೇಗಿ, ಬಾಪ್ ಕಿ ಯಾದ್ ಸೆ ಹಿ ವಿಕರ್ಮ ವಿನಾಶ ಹೋಂಗೆ। ಬಾಬಾ ಹೇಳ್ತಾರೆ ಸೇವೆ ಮಾಡುವುದರಿಂದಲೇ ಬಾಬನ ನೆನಪಿರ್ತದೆ, ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗ್ತದೆ। अपना भी कल्याण करना है, बाप ने समझाए हैं तुम्हारे पर 63 जन्मों के पाप है। ಬಾಬಾ ಹೇಳ್ತಾರೆ ನಿಮ್ಮ ಕಲ್ಯಾಣ ನೀವು ಮಾಡ್ಕೊಳ್ಬೇಕು, ನಿಮ್ಮ ತಲೆ ಮೇಲೆ 63 ಜನ್ಮದ ಪಾಪ ಇದೆ। ಪಾಪ ಕರ್ತೆ ಕರ್ತೆ ಸತೋ ಪ್ರಧಾನ ಸೆ ತಮೋ ಪ್ರಧಾನ ಬಂದು ಪಡೆ ಹೋ, ಬಾಬಾ ಹೇಳ್ತಾರೆ ಪಾಪ ಮಾಡ್ತಾ ಮಾಡ್ತಾ ಸತೋ ಪ್ರಧಾನ ಇದ್ದಂಥ ನಾವು ಆತ್ಮಗಳು ತಮೋ ಪ್ರಧಾನ ಆಗಿಬಿಟ್ಟಿದ್ದೇವೆ। अब मेरा बनकर फिर कोई पाप कर्म नहीं करो, ಅದಕ್ಕೆ ಬಾಬಾ ಹೇಳ್ತಾರೆ ನನ್ನ ಮಗುವಾಗಿ ಯಾವುದೇ ಪಾಪ ಕರ್ಮ ಮಾಡಬೇಡಿ। झूठ शैतानी घर फिटाना सुनी सुनाई बातों पर विश्वास करना यह दूतीपन बड़ा नुकसानकारक है। ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ನನ್ನ ಮಕ್ಕಳಾಗಿ ಯಾವುದೇ ಪಾಪ ಕರ್ಮ ಮಾಡಬೇಡಿ, ಸುಳ್ಳು ಹೇಳೋದಿರ್ಬೋದು, ಶೈತಾನಿತನ ಅಂದರೆ ಕೆಟ್ಟತನ, ಮನೆ ಹಾಳು ಮಾಡುವಂಥದ್ದು, ಹೇಳಿ ಕೇಳಿದ ಮಾತುಗಳ ಮೇಲೆ ವಿಶ್ವಾಸ ಇಡೋದು, ಈ ಚಾಡಿ ಹೇಳುವಂಥದ್ದು ಇದು ಭಾಳ ಹಾನಿಕಾರಕ ಅಂತಾರೆ ಬಾಬಾ। ಬಾಪ್ ಸೆ ಯೋಗಿ ತುಡಾ ದೇತಾ ಹೈ ತೋ ಕಿತನಾ ಪಾಪ್ ಹೋ ಗಯೆ, ಇವೆಲ್ಲ ಮಾಡೋದ್ರಿಂದ ಬಾಬನ ನೆನಪೇ ಹೋಗಿಬಿಡ್ತದೆ, ಎಷ್ಟು ಪಾಪ ಮಾಡ್ತೀರಿ ನೀವು ಅಂತಾರೆ ಬಾಬಾ। ಗೌರ್ಮೆಂಟ್ ಕೆ ಬಿ ದೂತೆ ಹೋತೆ ಹೈ, ಗೌರ್ಮೆಂಟ್ ಕಿ ಬಾತ್ ಕಿಸಿ ದುಶ್ಮನ್ ಕೋ ಸುನಾಯ್ ಬಡಾ ನುಕ್ಸಾನ್ ಕರ್ತೆ ಹೈ। ಬಾಬಾ ಹೇಳ್ತಿದ್ದಾರೆ ಕೆಲವೊಮ್ಮೆ ಗೌರ್ಮೆಂಟಲ್ಲೂ ಈ ಥರ ನಡೀತದೆ ಅಂತ, ಈ ಗೌರ್ಮೆಂಟಿದ್ದು ಏನಾದರೂ ರಹಸ್ಯಯುಕ್ತ ಮಾತುಗಳನ್ನಿದ್ದು ಅವ್ರು ಬೇರೆ ದೇಶಕ್ಕೆ ಅದು ಹೋಗಿ ಹೇಳಿಬಿಟ್ರೆ ಬಾಬಾ ಹೇಳ್ತಾರೆ ಇಡೀ ದೇಶದ್ದೇ ಹಾನಿ ಆಗಿಬಿಡ್ತದೆ। ತೋ ಫಿರ್ ಉನೋಂಕು ಬಡಿ ಕಡಿ ಸಜಾ ಮಿಲ್ತಿ, ಅಂಥವ್ರಿಗೆ ಬಹಳ ಕಠಿಣ ಶಿಕ್ಷೆ ಸಿಗ್ತದೆ। तो बच्चों के मुख से सदैव ज्ञान रत्न निकलने चाहिए, उल्टा सुल्टा समाचार भी एक दो से पूछना नहीं चाहिए। ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ ನಿಮ್ಮ ಮುಖದಿಂದ ಸದಾ ರತ್ನ ಜ್ಞಾನ ರತ್ನಗಳೇ ಬರಬೇಕು, ಉಲ್ಟಾ ಪಲ್ಟಾ ಸಮಾಚಾರ ಒಬ್ಬರಿನ್ನೊಬ್ಬರಿಂದ ಕೇಳಬೇಡಿ ಅಂತಾರೆ ಬಾಬಾ। ಜ್ಞಾನ ಕಿ ಬಾತೆ ಹಿ ಕರ್ನಿ ಚಾಹಿಯೇ, ತುಮ್ ಕೈಸೆ ಬಾಪ್ ಸೆ ಯೋಗ ಲಗಾತೆ ಹೋ, ಜ್ಞಾನದ ಮಾತುಗಳನ್ನೇ ಮಾತಾಡಬೇಕು। ನಿಮ್ಗೆ ಯಾರಾದರೂ ಭೇಟಿ ಆದರೆ ನೀವು ಹೇಗೆ ಯೋಗ ಮಾಡ್ತೀರಾ, ಬಾಬಾ ನೆನಪು ಹೇಗೆ ಮಾಡ್ತೀರಾ, ಕೈಸೆ ಕಿಸ್ಕೋ ಸಮझाते हो, ನೀವು ಬೇರೆಯವ್ರಿಗೆ ಹೆಂಗೆ ತಿಳಿಸ್ಕೊಡ್ತೀರಾ। ಸಾರಾ ದಿನ ಯಹಿ ಖ್ಯಾಲಾತ್ ರಹೆ, ಇಡೀ ದಿನ ಇದೇ ವಿಚಾರ ಇರಬೇಕು ಅಂತಾರೆ ಬಾಬಾ। ಚಿತ್ರೋं के आगे जाकर बैठ जाना चाहिए, तुम्हारी बुद्धि में तो नॉलेज है ना, ಚಿತ್ರಗಳ ಎದುರುಗಡೆ ಹೋಗಿ ಕುತ್ಕೊಂಡ್ಬಿಡಿ ಅಂತಾರೆ ಬಾಬಾ। ಆ ಚಿತ್ರನೇ ನಿಮಗೆ ಕಲಿಸ್ಲಿಕ್ಕೆ ಶುರು ಮಾಡ್ತದೆ ಅಂತ, ನಿಮ್ಮ ಬುದ್ಧಿಯಲ್ಲಂತೂ ಜ್ಞಾನ ಇದೆಯಲ್ವ। ಭಕ್ತಿ मार्ग में तो अनेक प्रकार के चित्रों को पूछते रहते, जानते कुछ भी नहीं। ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ಪೂಜೆ ಮಾಡ್ತಾ ಇರ್ತಾರೆ, ಯಾವುದ್ರ ಬಗ್ಗೆನೂ ತಿಳ್ಕೊಂಡೇ ಇಲ್ಲ। ಬ್ಲೈಂಡ್ ಫೇತ್ ಐಡಲ್ ವರ್ಷಿಪ್ ಇನ್ ಬಾತೋ ಮೇ ಭಾರತ್ ಮಶಹೂರ್ ಹೈ, ಒಂದು ಅಂಧಶ್ರದ್ಧೆ, ಇನ್ನೊಂದು ಮೂರ್ತಿ ಪೂಜೆ। ಬಾಬಾ ಹೇಳ್ತಿದ್ದಾರೆ ಅಂಧಶ್ರದ್ಧೆ ಮೂರ್ತಿ ಪೂಜೆ ಈ ಮಾತುಗಳಲ್ಲಿ ಭಾರತ ಪ್ರಸಿದ್ಧವಾಗಿದೆ।
अभी तुम यह बातें समझाने में कितनी मेहनत करते हो, ಪ್ರದರ್ಶನಿ में कितने ಮನುಷ್ಯ ಆತೆ. ಬಾಬಾ ಹೇಳ್ತಾರೆ ಈ ಮಾತನ್ನು ತಿಳಿಸ್ಕೊಡ್ಲಿಕ್ಕೆ ನೀವೆಷ್ಟು ಕಷ್ಟಪಡ್ತೀರಾ. ಪ್ರದರ್ಶನಿಯಲ್ಲಿ ಎಷ್ಟು ಜನ ಮನುಷ್ಯರು ಬರ್ತಾರೆ. ಭಿನ್ನ ಭಿನ್ನ ಪ್ರಕಾರಕ್ಕೆ ಹೋತೆ. कोई तो समझते हैं या देखने समझने योग्य है. ಬಾಬಾ ಹೇಳ್ತಾರೆ ಭಿನ್ನ ಭಿನ್ನ ಪ್ರಕಾರದವ್ರು ಅಲ್ಲಿ ಬರ್ತಾರೆ. ಕೆಲವರು ತಿಳ್ಕೊಳ್ತಾರೆ ಇದು ನೋಡ್ಲಿಕ್ಕೆ ಯೋಗ್ಯ ಇದೆ, ದೇಖ್ ಲೇಂಗೆ ಫಿರ್ ಸೆಂಟರ್ ಪರ್ ಕಭಿ ನಹೀ ಜಾತೆ. ಬಾಬಾ ಹೇಳ್ತಾರೆ ನೋಡ್ತಾರೆ, ನೋಡಿದ್ರೆ ಆಯಿತು ಬಿಡು ಅಂತ. ಇನ್ನು ಕೆಲವರು ಸೆಂಟ್ರಿಗಂತೂ ಬರೋದೇ ಇಲ್ಲ. दिन प्रतिदिन दुनिया की हालत भी खराब होती जाती है. ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಜಗತ್ತಿನ ಪರಿಸ್ಥಿತಿ ಕೆಟ್ಟೋಗ್ತಾ ಇದೆ. ಜಗಡೆ ಬಹುತ್ ಹೇ, ವಿಲಾಯತ್ ಮೇ ಕ್ಯಾ ಕ್ಯಾ ಹೋ ರಹಾ ಹೇ ಬಾತ್ ಮತ್ ಪೂಛೋ. ಬಾಬಾ ಹೇಳ್ತಾರೆ ದೇಶ ದೇಶಕ್ಕೆ ಜಗಳ, ಊರಿನಲ್ಲಿ ಜಗಳ, ಏನೆಲ್ಲ ನಡೀತಿದೆ, ಎಷ್ಟೆಲ್ಲ ಜಗಳ ಇದೆ ಇವತ್ತು. ವಿದೇಶದಲ್ಲಿ ಏನೇನು ನಡೀತಿದೆ ಬಾಬಾ ಹೇಳ್ತಾರೆ ಅದ್ರ ಮಾತೆ ಕೇಳಬೇಡಿ ಅಂತ. ಕಿತ್ನೆ ಮನುಷ್ಯ ಮರ್ತೆ ಹೇ, ತಮೋ ಪ್ರಧಾನ ದುನಿಯಾ ಹೇ ನ, ಬಲ್ ಖಾತೆ ಬಾಂಬ್ಸ್ ನಹೀ ಬನಾನಿ ಚಾಯ್. ಬಾಬಾ ಹೇಳ್ತಾರೆ ಎಷ್ಟು ಜನ ಸಾಯ್ತಿದ್ದಾರೆ, ಜಗತ್ತೇ ತಮೋ ಪ್ರಧಾನ ಆಗಿದೆ, ಬಲೆ ಹೇಳ್ತಾರೆ ಬಾಂಬ್ಸ್ಗಳನ್ನು ತಯಾರು ಮಾಡಬಾರ್ದು ಅಂತ. ಪರಂತು ವಹ ಕಹತೆ ಹೇ ತುಮಾರಿ ಪಾಸ್ ಢೇರ್ ರಖೆ ಹೇ ತೋ ಫಿರ್ ಹಮ್ ಕ್ಯೂ ನ ಬನಾಯ್. ಮತ್ತೊಂದು ಕಡೆ ಏನು ಹೇಳ್ತಾರೆ ಅಂದರೆ ನೀವು ಅಷ್ಟೆಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀರಾ, ಹಾಗಾದ್ರೆ ನಾವು ಯಾಕೆ ಬಾಂಬ್ಸ್ ತಯಾರು ಮಾಡಬಾರ್ದು ಅಂತ ಹೇಳ್ತಾರಂತೆ. ನೈತು ಗುಲಾಮ್ ಹೋಕರ್ ನಾ ಪಡೆ ಜೋ ಕುಚ್ ಮತ್ ನಿಕಲ್ತಿ ಹೇ ವಿನಾಶ್ ಕೆ ಲಿಯೆ. ನಾವೇನಾದರೂ ಬಾಂಬ್ಸ್ ತಯಾರು ಮಾಡದಿದ್ರೆ ನಿಮ್ಮ ಗುಲಾಮರಾಗಿ ಬದುಕಬೇಕಾಗ್ತದೆ ಅಂತ ಬಾಂಬ್ಸ್ಗಳನ್ನು ತಯಾರು ಮಾಡ್ತಿರ್ತಾರೆ ಅವರು. ಏನೆಲ್ಲ ಮತ ಅವ್ರು ಹುಡುಕ್ತಾರೆ ವಿನಾಶಕ್ಕೋಸ್ಕರನೇ. ವಿನಾಶ ತೋ ಹೋನಾ ಹಿ ಹೈ ಕತೆ ಶಂಕರ್ ಪ್ರೇರಕ್ ಹೈ, ಪರಂತು ಇಸ್ಮೆ ಪ್ರೇರಣಾ ಅದಿಕ್ಕಿತೋ ಬಾತ್ ನಹಿ. ಬಾಬಾ ಹೇಳ್ತಾರೆ ವಿನಾಶ ಅಂತೂ ಆಗೋದೆ. ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ ಶಂಕರ ಇಲ್ಲಿ ಪ್ರೇರಕನಾಗಿದ್ದಾನೆ ಅಂತ. ಆದರೆ ಪ್ರೇರಣೆಯ ಮಾತೇ ಇಲ್ಲ ಅಂತಾರೆ ಬಾಬಾ. ಹಮ್ ತೋ ಡ್ರಾಮಾ ಪರ್ ಖಡೆ ಹೇ, ಮಾಯಾ ಬಡಿ ತೇಜ್ ಹೇ. ನಾವು ನಾಟಕದ ಮೇಲೆ ನಿಂತ್ಕೊಂಡಿದ್ದೇವೆ, ಮಾಯೆ ಭಾಳ ಫಾಸ್ಟ್ ಇದೆ. ಹಮಾರೆ ಬಚ್ಚೋಂ ಕಿ ಭಿ ವಿಕಾರೋ ಮೇ ಗಿರಾ ದೇತಿ ಹೈ. ಕಿತ್ನಾ ಸಮझाया जाता है ದೇಹ ಕೆ ಸಾಥ್ ಪ್ರೀತ್ ಮತ್ ರಖೋ, ನಾಮ್ ರೂಪ್ ಮೇ ಮತ್ ಫಸೋ. ಬಾಬಾ ಹೇಳ್ತಾರೆ ನನ್ನ ಮಕ್ಕಳನ್ನು ವಿಕಾರದಲ್ಲಿ ಬೆಳೆಸ್ಬಿಡ್ತದೆ. ಅಂದರೆ ಮಾಯೆ ಎಷ್ಟು ಫಾಸ್ಟ್ ಇದೆ ಅಂತ ಹೇಳ್ತಾರಂದರೆ ಬಾಬಾ ಹೇಳ್ತಾರೆ ನನ್ನ ಮಕ್ಕಳನ್ನು ವಿಕಾರದಲ್ಲಿ ಬೆಳೆಸ್ಬಿಡ್ತದೆ. ಎಷ್ಟು ತಿಳಿಸ್ಕೊಡ್ತೀನಿ ನಾನು, ದೇಹ ಜೊತೆಗೆ ಪ್ರೀತಿ ಇಟ್ಕೋಬೇಡಿ, ನಾಮರೂಪದಲ್ಲಿ ಸಿಕ್ಕಾಕೋಬೇಡಿ ಅಂತ. ಪರಂತು ಮಾಯಾ ಬಿ ತಮೋ ಪ್ರಧಾನ ಐಸಿ ಹೇ ದೇಹ ಮೇ ಫಸಾ ದೇತಿ ಹೇ. ಆದರೆ ಮಾಯೆನೂ ಕೂಡ ಈ ರೀತಿ ತಮೋ ಪ್ರಧಾನ ಇದೆಯಲ್ಲ, ಬಾಬಾ ಹೇಳ್ತಾರೆ ದೇಹದಲ್ಲೇ ಸಿಕ್ಕಾಕೊಳ್ಳೋಂಗೆ ಮಾಡ್ತದೆ. ಏಕದಮ್ ನಾಕ್ಸೆ ಪಕ್ಕಡ್ ಲೇತಿ ಹೇ, ಪತಾ ನಹೀ ಪಡ್ತಾ, ಮೂಗೆ ಹಿಡ್ಕೊಳ್ತದೆ, ಗೊತ್ತೇ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬ್ ಕಿತ್ನಾ ಸಮझाते ಶ್ರೀಮತ್ ಪರ್ ಚಲೋ ಪರಂತು ಚಲ್ತೇನೆ. ಬಾಬಾ ಹೇಳ್ತಾರೆ ತಂದೆ ಎಷ್ಟೊಂದು ತಿಳಿಸ್ಕೊಡ್ತಾರೆ ಶ್ರೀಮತದಂತೆ ನಡೀರಿ ಅಂತ, ಆದರೆ ನಡೆಯೋದೇ ಇಲ್ಲ. ರಾವಣ ಕಿ ಮತ್ ಜಟ್ ಬುದ್ಧಿ ಮೇ ಆ ಜಾತಿ ಹೇ, ರಾವಣ ಜೈಲ್ ಸೆ ಚೋಡ್ತಾ ನಹಿ. ಬಾಬಾ ಹೇಳ್ತಾರೆ ರಾವಣನ ಮತ ತಕ್ಷಣ ಬುದ್ಧಿಯಲ್ಲಿ ಬಂದುಬಿಡ್ತದೆ, ರಾವಣ ಜೈಲಿನಿಂದ ಬಿಡೋದೇ ಇಲ್ಲ. ಬಾಪ್ ಕತೆ ಅಪ್ನೆ ಕೋ ಆತ್ಮ ಸಮझो, ಬಾಪ್ ಕೋ ಯಾದ್ ಕರೋ, ಬಸ್ ಅಬ್ ತೋ ಹಮ್ ಗಯೆ. ಬಾಬಾ ಹೇಳ್ತಾರೆ ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನ್ಪು ಮಾಡಿ, ಇನ್ನೇನು ನಾವು ಹೊರಟ್ವಿ ಅನ್ನೋದು ಬುದ್ಧಿಯಲ್ಲಿ ಇರಲಿ ಅಂತಾರೆ ಬಾಬಾ. ಆಧಾ ಕಲ್ಪಕ್ಕೆ ರೋಗ ಸೆ ಹಮ್ ಚೂಟ್ತೆ ಹೇ, ವಹಾ ತೋ ಹೈ ಹಿ ನಿರೋಗಿ ಕಾಯ. ಅರ್ಧ ಕಲ್ಪದ ರೋಗದಿಂದ ಬಿಡಿಸ್ಕೊಳ್ತೇವೆ ನಾವು, ಅಲ್ಲಿರೋದೇ ನಿರೋಗಿ ಕಾಯ. ಯಾ ತೋ ಕಿತನೆ ರೋಗಿ ಹೈ, ಯಾ ರೌರವ್ ನರ್ಕ್ ಹೈ ನಾ, ಬಲ್ ವೋ ಲೋಗ್ ಗರುಡ ಪುರಾಣ ಪಡ್ತೆ ಹೈ, ಪರಂತು ಪಡ್ನೆ ಅಥವಾ ಸುನ್ನೆ ವಾಲೋಂಕೋ ಸಮಜ್ ಕುಚ್ ಭಿ ನಹೀ ಹೈ. ಬಾಬಾ ಹೇಳ್ತಾರೆ ಇಲ್ಲಂತೂ ಎಷ್ಟು ಜನ ರೋಗಿಗಳಿದ್ದಾರೆ, ಇದು ರೌರವ ನರಕವಾಗಿದೆ. ಬಲೆ ಅವರು ಗರುಡ ಪುರಾಣ ಎಲ್ಲ ಓದ್ತಾರೆ, ಆದರೆ ಓದುವಂತಹ ಅಥವಾ ಕೇಳುವಂಥವ್ರಿಗೇನೂ ಅರ್ಥ ಆಗಲ್ಲ ಅಂತಾರೆ ಬಾಬಾ. बाबा खुद कहते आगे भक्ति का कितना नशा आता, भक्ति करते हो ये तो अच्छा है, फिर भगवान को याद क्यों करते. ಬಾಬಾ ಹೇಳ್ತಿದ್ದಾರೆ, ಬಾಬಾ ಸ್ವಯಂ ಹೇಳ್ತಾರೆ ಮೊದಲೆಲ್ಲ ಭಕ್ತಿದು ಎಷ್ಟು ನಶೆ ಇತ್ತು, ಭಕ್ತಿ ಸೆ ಭಗವಾನ್ ಮಿಲೇಗ, ಯಾ ಸುನ್ಕರ್ ಖುಷ್ ಹೋ ಭಕ್ತಿ ಕರ್ತೆ ರಹತೆ. ಭಗವಂತ ಅಂದರೆ ಭಕ್ತಿ ಮಾಡೋರಿಂದ ಭಗವಂತ ಸಿಗ್ತಾನೆ ಅಂತ ಇದನ್ನು ಕೇಳಿನೇ ಭಾಳ ಖುಷಿಯಲ್ಲಿ ಭಕ್ತಿ ಮಾಡ್ತಾ ಇದ್ದರು. ಪತಿತ್ ಬಂತೆ ಹೇ ತಪ್ ತೋ ಪುಕಾರ್ತೆ ಹೇ ಪತಿತ್ ಪಾವನ್ ಅವ್. ಭಕ್ತಿ ಮಾಡ್ತಾರೆ ಅಂದರೆ ಭಕ್ತಿ ಯಾಕೆ ಮಾಡ್ತಾರೆ, ಪತಿತ ಆಗಿದ್ದೀವಿ ನಾವು, ನೀನು ಬಂದು ನಮ್ಮನ್ನು ಪಾವನ ಮಾಡು ಬಾ ಅಂತ. ಭಕ್ತಿ ಕರ್ತೆ ಹೋ ಯತೋ ಅಚ್ಚಾ ಹೇ, ಫಿರ್ ಭಗವಾನ್ ಕೋ ಯಾದ್ ಕ್ಯೂ ಕರ್ತೆ. ಬಾಬಾ ಹೇಳ್ತಾರೆ ಭಕ್ತಿ ಮಾಡ್ತೀರಾ ಅದು ಒಳ್ಳೆಯದೇ, ಭಗವಂತನ ಯಾಕೆ ನೆನ್ಪು ಮಾಡ್ತೀರಾ. ಸಮಸ್ತೆ ಭಗವಾನ್ ಆಕರ್ ಭಕ್ತಿ ಕಾ ಫಲ್ ದೇಂಗೆ. ಏನು ತಿಳ್ಕೊಳ್ತಾರೆ ಅಂದರೆ ಭಗವಂತ ಬಂದು ಭಕ್ತಿ ಫಲ ಕೊಡ್ತಾನೆ ಅಂತ. ಕ್ಯಾ ಫಲ್ ದೇಂಗೆ ಕಿಸ್ಕೋ ಪತಾನೆ, ಆದರೆ ಅವನು ಬಂದು ಏನು ಫಲ ಕೊಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಬಾಪ್ ಕತೆ ಗೀತಾ ಪढ़ने वालों को ही समझाना चाहिए, वही हमारे धर्म के हैं.
ಬಾಬಾ ಹೇಳ್ತೀನಿ, ಯಾರು ಗೀತೆ ಓದ್ತಾರಲ್ಲ ಇಲ್ಲಿ ಅವ್ರಿಗೇ ತಿಳಿಸ್ಕೊಡಿ ಹೋಗಿ, ಅವ್ರು ನಮ್ಮ ಧರ್ಮದವರಾಗಿದ್ದಾರೆ. ಪಹಲಿ ಮುಖ್ಯ ಬಾತಿ ಹೇ ಗೀತಾ ಮೇ ಭಗವಾನ್ ವಾಚ್. अब ಗೀತಾ ಕಾ ಭಗವಾನ್ ಕೌನ್? ಮೊದಲನೆಯದು ಮುಖ್ಯ ಮಾತು ಅಂದರೆ ಗೀತೆಯ ಭಗವಂತ ಯಾರು ಅಂತ. ಬಾಬಾ ಹೇಳ್ತಾರೆ, ಭಗವಂತನ ಪರಿಚಯ ಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ. ತುಮಕೋ ಪತಾ ಪಡ್ ಗಯಾ ಹೇ ಆತ್ಮ ಕ್ಯಾ ಹೇ, ಪರಮಾತ್ಮ ಕ್ಯಾ ಹೇ. ಬಾಬಾ ಹೇಳ್ತಾರೆ, ನಿಮಗಂತೂ ಗೊತ್ತಾಗಿದೆ ಆತ್ಮ ಏನು, ಪರಮಾತ್ಮ ಯಾರು. ಮನುಷ್ಯ ಜ್ಞಾನ ಕಿ ಬಾತೋ ಸೆ ಕಿತ್ನಾ ಡರ್ತೆ ಹೇ, ಭಕ್ತಿ ಕಿತ್ನಿ ಅಚ್ಚಿ ಲಗ್ತಿ ಹೇ. ಮನುಷ್ಯರು ಜ್ಞಾನದ ಮಾತಿಗೆ ಎಷ್ಟು ಹೆದರ್ತಾರೆ ಅಂದರೆ ಭಕ್ತಿ ಎಷ್ಟು ಇಷ್ಟ ಆಗ್ತದೆ ಅವರಿಗೆ. ಜ್ಞಾನ ಸೆ 3 ಕೋಸ್ ದೂರ ಭಾಗ್ತೆ ಹೇ. ಬಾಬಾ ಹೇಳ್ತಾರೆ, ಜ್ಞಾನದಿಂದ 3 ಪಟ್ಟು ದೂರ ಹೋಗ್ಬಿಡ್ತಾರೆ. ಅರೆ ಪಾವನ್ ಬನ್ನ ತೋ ಅಚ್ಚಾ ಹೇ, ಪಾವನ್ ದುನಿಯಾ ಕಿ ಸ್ಥಾಪನಾ ಪತಿ ದುನಿಯಾ ಕಾ ವಿನಾಶ ಹೋನಾ ಹೈ. ಬಾಬಾ ಹೇಳ್ತಾರೆ, ಅರೆ ಪಾವನ ಆಗೋದು ಒಳ್ಳೇದಲ್ವಾ, ಪಾವನ ಜಗತ್ತು ಸ್ಥಾಪನೆ, ಪತಿತ ಜಗತ್ತಿನ ವಿನಾಶ ಆಗಲಿದೆ. ಪರಂತು ಬಿಲ್ಕುಲ್ ಸಮಸ್ತೆ ನಹಿ, ಬಾಪ್ ಕಾ ಡೈರೆಕ್ಷನ್ ಹೇ, ಹಿಯರ್ ನೋ ಇವಿಲ್. ಆದರೆ ಏನೂ ಕೂಡ ತಿಳ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಶಿವಬಾಬನ ಡೈರೆಕ್ಷನ್, ಕೆಟ್ಟದ್ದು ಕೇಳಬೇಡಿ, ನೋಡಬೇಡಿ, ಮಾತಾಡಬೇಡಿ, ವಿಚಾರನೂ ಮಾಡಬೇಡಿ ಅಂತ. ಮಾಯಾ ಫಿರ್ ಕಾತಿ ಹಿಯರ್ ನೋ ಬಾಬಾ ಕಿ ಬಾತೆ. ಆದರೆ ಮಾಯೆ ಇಲ್ಲಿ ಏನು ಹೇಳ್ಕೊಡ್ತದೆ ಅಂದರೆ ಬಾಬನ ಮಾತುಗಳನ್ನು ಕೇಳಬೇಡಿ ಅನ್ನೋದನ್ನು ಹೇಳ್ಕೊಡ್ತದೆ. ಮಾಯಾ ಕಾ ಡೈರೆಕ್ಷನ್ ಹೇ ಶಿವಬಾಬಾ ಕಾ ಜ್ಞಾನ ಮತ್ ಸುನೋ. ಇಲ್ಲಿ ಮಾಯೆಯ ಡೈರೆಕ್ಷನ್ ಏನು ಅಂತಂದರೆ ಶಿವಬಾಬನ ಜ್ಞಾನವನ್ನು ಕೇಳಬೇಡಿ ಅನ್ನುವಂಥದ್ದು. ಐಸಾ ಜೋರ್ ಸೆ ಮಾಯಾ ಚಮಾಟ್ ಮಾರ್ತಿ ಹೇ ಜೋ ಬುದ್ಧಿ ಮೇ ಟಹರ್ತಿ ನಹಿ. ಹೀಗೆ ಜೋರಾಗಿ ಮಾಯೆ ಕಪಾಳಕ್ಕೆ ಹೊಡಿತದೆ. ಬಾಬಾ ಹೇಳೋ ಮಾತು ಬುದ್ಧಿಯಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಬಾಬಾಕ್ಕೂ ಯಾದ್ ಕರ್ ಹಿ ನಹಿ ಸಕ್ತೆ, ಮಿತ್ರ ಸಂಬಂಧಿ ದೇಹದಾರಿ ಯಾದ್ ಆ ಜಾತೆ. ಬಾಬಾ ನೆನ್ಪು ಮಾಡೋಕ್ಕೆ ಆಗಲ್ಲ. ಕೆಲವು ಮಕ್ಕಳಿಗೆ ಅಂತಾರೆ ಬಾಬಾ ಮಿತ್ರ ಸಂಬಂಧಿಗಳನ್ನು ನೆನ್ಪು ಮಾಡಿ ಅಂದರೆ ಭಾಳ ಚೆನ್ನಾಗಿ ನೆನ್ಪು ಮಾಡ್ತಾರೆ, ದೇಹದಾರಿಗಳನ್ನು ನೆನ್ಪು ಮಾಡಿ ಅಂದರೆ ಅವ್ರು ನೆನಪು ಮಾಡ್ತಾರೆ. ಬಾಬಾ ಕಿ ಆಜ್ಞಾ ನಹಿ ಮಾನ್ತೆ, ಬಾಪ್ ಕಾತೆ ಮಾಮೇ ಕಮ್ ಯಾದ್ ಕರೋ. ಬಾಬನ ಆಜ್ಞೆಯನ್ನು ಒಪ್ಕೊಳ್ಳೋದೇ ಇಲ್ಲ. ಬಾಪ್ ಕಾತೆ ಮಾಮೇ ಕಮ್ ಯಾದ್ ಕರೋ. ಬಾಬಾ ಹೇಳ್ತಾರೆ ನಾನೊಬ್ಬನ್ನೇ ನೆನ್ಪು ಮಾಡಿ ಅಂತ. और फिर ना फरमान बरदार बन कहते हैं, हमको फलाने की याद आती है. ಮತ್ತೆ ಬಾಬನ ನಿಯಮವನ್ನು ಉಲ್ಲಂಘನೆ ಮಾಡಿ ಅಂದರೆ ಶ್ರೀಮತ ವಿರುದ್ಧವಾಗಿ ನಡೆದು ಏನು ಹೇಳ್ತಾರೆ, ನಮಗೆ ಇಂಥವ್ರು ನೆನಪು ಬರ್ತಾರೆ ಅಂತ. ಯಾದ್ ಆಯಿಗಿತ್ತು ಗಿರ್ಪಡೆ. ನಿಮ್ಗೇನಾದರೂ ದೇಹದಾರಿ ನೆನಪು ಬಂದರೆ ಬಿದ್ದುಬಿಡ್ತೀರ. ಇನ್ ಬಾತೋ ಸೆ ತೋ ನಫರತ್ ಆನಿ ಚಾಯ್, ಯ ಬಿಲ್ಕುಲ್ ಹಿ ಚೀಚಿ ದುನಿಯಾ ಹೇ. ಈ ಮಾತುಗಳಿಂದ ನಿಮಗೆ ತಿರಸ್ಕಾರ ಬರಬೇಕು, ಯಾಕೆಂದರೆ ಇದು चीची जगत. हमारे लिए तो नया स्वर्ग स्थापन हो रहा है. तुम बच्चों को बाप का और सृष्टि चक्र का परिचय मिला है, तो उस पढ़ाई में ही लग जाना चाहिए. ಶಿವಬಾಬಾ ಹೇಳ್ತಾರೆ, ನಮಗೋಸ್ಕರ ಹೊಸ ಜಗತ್ತು ಅಂದರೆ ಸ್ವರ್ಗ ಸ್ಥಾಪನೆ ಆಗ್ತಿದೆ. ನೀವು ಮಕ್ಕಳಿಗೆ ತಂದೆ ಮತ್ತು ಸೃಷ್ಟಿ ಚಕ್ರದ ಪರಿಚಯ ಸಿಕ್ಕಿದೆ ಅಂದಾಗ ಶಿಕ್ಷಣದಲ್ಲೇ ತೊಡಗಬೇಕಲ್ವ. ಬಾಪ್ ಕಾತೆ ಅಪ್ನೇ ಅಂದರ್ ಕೋ ದೇಖೋ, ನಾರದ್ ಕಾ ಬಿ ಮಿಸಾಲ್ ಹೇನ. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ನಿಮ್ಮೊಳಗಡೆ ನೀವು ನೋಡ್ಕೊಳ್ಳಿ, ನಾರದನ ಉದಾಹರಣೆ ಇದೆಯಲ್ವ. ತೋ ಬಾಪಿ ಕಾತೆ ಅಪ್ನೇ ಕೋ ದೇಖೋ, ಹಮ್ ಬಾಪ್ ಕೋ ಯಾದ್ ಕರ್ತೆ. ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಾವು ಬಾಬನ ನೆನಪು ಮಾಡ್ತೀವ. ಯಾದ್ ಸೇ ಈ ಪಾಪ ಭಸ್ಮ ಹೋಂಗೆ, ನೆನಪಿನಿಂದಲೇ ಪಾಪ ಭಸ್ಮ ಆಗ್ತದೆ. ಕೊಯ್ ಬಿ ಹಾಲತ್ ಮೇ ಯಾದ್ ಶಿವಬಾಬಾಕ್ಕೂ ಕರ್ನಾ ಹೇ, ಅವ್ರು ಕೊಯ್ ಸೆ ಲವ್ ನೈ ರಖನಾ ಹೇ. ಬಾಬಾ ಹೇಳ್ತಾರೆ, ಯಾವುದೇ ಪರಿಸ್ಥಿತಿಯಲ್ಲಿ ಶಿವಬಾಬನನ್ನೇ ನೆನಪು ಮಾಡಬೇಕೇ ಹೊರತು ಇನ್ಯಾರ ಜೊತೆಗೂ ಪ್ರೀತಿ ಇಟ್ಕೋಬಾರ್ದು. ಅಂತ್ ಮೇ ಶಿವಬಾಬಾ ಕಿ ಯಾದ್ ಹೋ ತಬ್ ಪ್ರಾಣ ತನ್ಸೆ ನಿಕ್ಕಲೆ. ಕೊನೆಗೆ ಶಿವಬಾಬನ ನೆನಪಿನಿಂದಲೇ ಪ್ರಾಣ ಈ ತನುವಿನಿಂದ ಬಿಟ್ಟು ಹೋಗ್ಬೇಕು. ಶಿವಬಾಬಾ ಕಿ ಯಾದ್ ಹೋ ಅವ್ರ ಸ್ವದರ್ಶನ ಚಕ್ರಕ ಜ್ಞಾನ ಹೋ. ಒಂದು ಶಿವಬಾಬನ ನೆನಪಿರಬೇಕು, ಸ್ವದರ್ಶನ ಚಕ್ರದ ಜ್ಞಾನ ಇರಬೇಕು. ಸ್ವದರ್ಶನ ಚಕ್ರಧಾರಿ ಕೌನ್ ಹೇ ಯಬಿ ಕಿಸ್ಕೋ ಪತಾ ತೋಡಿ ಹೇ. ಹಾಗಾದ್ರೆ ಸ್ವದರ್ಶನ ಚಕ್ರಧಾರಿ ಯಾರು ಇದು ಯಾರಿಗಾದ್ರೂ ಗೊತ್ತಿದೆಯೇನು? ಬ್ರಾಹ್ಮಣೋं को भी यह नॉलेज किसने दी? ಬ್ರಾಹ್ಮಣೋं को यह ಸ್ವದರ್ಶನ ಚಕ್ರಧಾರಿ ಕೌನ್ ಬನಾತೆ. ಹಾಗಾದರೆ ಈ ಬ್ರಾಹ್ಮಣರಿಗೆ ಜ್ಞಾನ ಕೊಟ್ಟವರು ಯಾರು? ಬ್ರಾಹ್ಮಣರಿಗೆ ಈ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದವರು ಯಾರು? ಪರಂಪಿತ ಪರಮಾತ್ಮ ಬಿಂದಿ. ತೋ ಕ್ಯಾವ ಬಿ ಸ್ವದರ್ಶನ ಚಕ್ರಧಾರಿ ಹೇ? ಬಾಬಾ ಹೇಳ್ತಾರೆ, ಹಾಗಾದರೆ ಬ್ರಾಹ್ಮಣರನ್ನ ಈ ಸ್ವದರ್ಶನ ಚಕ್ರಧಾರಿ ಮಾಡಿದಂಥವರು ಪರಂಪಿತ ಪರಮಾತ್ಮ ಬಿಂದು. ಹಾಗಾದರೆ ಇವರು ಕೂಡ ಸ್ವದರ್ಶನ ಚಕ್ರಧಾರಿನ ಅಂದರೆ ಶಿವಬಾಬನು ಕೂಡ ಸ್ವದರ್ಶನ ಚಕ್ರಧಾರಿನ? ಹಾಂ, ಪಹಲೆ ತೋ ವಾ ಹೇ, ನೈ ತೋ ಹಮ್ ಬ್ರಾಹ್ಮಣೋं को ಕೌನ್ ಬನಾಯೆ. ಹೌದು, ಮೊದಲಿಗೆ ಅವರು. ಇಲ್ಲ ಅಂದರೆ ಈ ಬ್ರಾಹ್ಮಣರನ್ನ ಮಾಡೋರು ಯಾರು? ಈ ಥರ ಅಂದರೆ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡೋರು ಯಾರು? ಸಾರಿ ರಚನಾಕ್ಕೆ ಆದಿ ಮಧ್ಯ ಅಂತ ನಾಲೆಜ್ ಉಸ್ಮೆ. ಇಡೀ ಸೃಷ್ಟಿಯ ರಚನೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರಲ್ಲಿದೆ. ತುಮಾರಿ ಆತ್ಮ ಬಿ ಬಂತಿ ಹೇ ವ ಬಿ ಆತ್ಮ ಹೇ. ನಿಮ್ಮ ಆತ್ಮನೂ ಆಗ್ತದೆ, ಅವರು ಕೂಡ ಆತ್ಮನೇ.
भक्ति मार्ग में विष्णु को चक्रधारी बना दिया। हम कहते परमात्मा त्रिकालदर्शी, त्रिमूर्ति, त्रिनेत्री है। ಭಕ್ತಿ ಮಾರ್ಗದಲ್ಲಿ ವಿಷ್ಣುವನ್ನು ಚಕ್ರಧಾರಿಗಳನ್ನಾಗಿ ಮಾಡಿದರು. ನಾವು ಹೇಳ್ತೇವೆ ಪರಮಾತ್ಮ ತ್ರಿಕಾಲದರ್ಶಿ, ತ್ರಿಮೂರ್ತಿ, ತ್ರಿನೇತ್ರಿಯಾಗಿದ್ದಾರೆ. ಹಮ್ಕೋ ಸ್ವದರ್ಶನ ಚಕ್ರಧಾರಿ ಬನಾತೆ, ಅವರು ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತಾರೆ. ವಬಿ ಜರೂರ್ ಮನುಷ್ಯ ತನ್ಮೆಯ ಆಕರ್ ಸುನಾಯಂಗ್, ಅದು ಕೂಡ ಮನುಷ್ಯ ತನುವಿನಲ್ಲಿನೇ ಬಂದು ತಿಳಿಸ್ಕೊಡ್ತಾರೆ. ರಚನಾ ಕೆ ಆದಿ ಮಧ್ಯ ಅಂತ್ ಕಾ ಜ್ಞಾನ ಜರೂರ್ ರಚತಾ ಹಿ ಸುನಾಯಂಗಿನ, ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅವಶ್ಯವಾಗಿ ರಚಯಿತನೇ ಹೇಳಬೇಕಲ್ವ. ರಚತಾ ಕಾ ಹಿ ಕಿಸ್ಕೋ ಪತಾ ನಹೀ ಹೈ ತೋ ರಚನಾ ಕಾ ಜ್ಞಾನ ಕहाँ से मिले, ರಚಯಿತನ ಬಗ್ಗೆನೇ ಗೊತ್ತಿಲ್ಲ ಅಂದಾಗ ರಚನೆಯ ಜ್ಞಾನ ಹೇಗೆ ಸಿಗ್ಲಿಕ್ಕೆ ಸಾಧ್ಯ. ಅಭಿ ತುಮ್ ಸಮಜ್ತೆ ಹೋ ಶಿವ ಬಾಬಾ ಹಿ ಸ್ವದರ್ಶನ್ ಚಕ್ರಧಾರಿ ಹೇ, ಜ್ಞಾನ ಕಾ ಸಾಗರ್ ಹೇ. ಈಗ ನಾವು ಮಕ್ಕಳೇ ತಿಳ್ಕೊಂಡಿದ್ದೇವೆ ಶಿವ ಬಾಬಾನೇ ಸ್ವದರ್ಶನ ಚಕ್ರಧಾರಿ, ಜ್ಞಾನದ ಸಾಗರ. ವ ಜಾನ್ತೆ ಹಮ್ ಕೈಸೆ ಇಸ್ 84 ಕೆ ಚಕ್ರ ಮೇ ಆತೆ ಹೇ, ನಾವು ತಿಳ್ಕೊಂಡಿದ್ದೇವೆ ಅಂದರೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಹೇಗೆ ಈ 84 ಜನ್ಮಗಳ ಚಕ್ರದಲ್ಲಿ ಬರ್ತೇವೆ. ಖುದ್ದು ಪುನರ್ಜನ್ಮ ಲೇತೇನೆ, ಸ್ವಯಂ ಅಂತೂ ಪುನರ್ಜನ್ಮ ತಗೊಳ್ಳೋದಿಲ್ಲ. ಉನ್ಕೋ ನಾಲೆಜ್ ಹೇ ಜೋ ಹಮ್ಕೋ ಸುನಾತ್, ಬಾಬನಲ್ಲಿ ಯಾವ ಜ್ಞಾನ ಇದೆಯೋ ಅದನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತೋ ಪಹಲೆ ತೋ ಶಿವಬಾಬಾ ಸ್ವದರ್ಶನ್ ಚಕ್ರಧಾರಿ ಇಟ್ಟಾರೆ. ಅಂದಮೇಲೆ ಶಿವಬಾಬಾ ಮೊದಲಿಗೆ ಸ್ವದರ್ಶನ ಚಕ್ರಧಾರಿ ಆದರು. ಶಿವಬಾಬಾ ಹಿ ಹಮ್ಕೋ ಸ್ವದರ್ಶನ ಚಕ್ರಧಾರಿ ಬನಾತೆ, ಶಿವಬಾಬನೇ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತಾರೆ. ಪಾವನ್ ಬನಾತೆ ಕ್ಯೂಂಕಿ ಪತಿತ್ ಪಾವನ್ ಹುವಾ ಹೈ, ಶಿವಬಾಬಾ ನಮ್ಮನ್ನು ಪಾವನ ಮಾಡ್ತಾರೆ ಅಂದರೆ ಅರ್ಥ ಮೊದಲಿಗೆ ಅವ್ರ ಪತಿತ ಪಾವನ ಆಗಿದ್ದಾರೆ. ರಚತಾ ಬಿ ವಾ ಹೈ, ಬಾಪ್ ಬಚ್ಚೆ ಕೆ ಜೀವನ್ ಕೋ ಜಾನ್ತೆ ಹೇನ, ರಚಯಿತನೂ ಅವರೇ. ತಂದೆ ಮಕ್ಕಳ ಜೀವನವನ್ನು ತಿಳ್ಕೊಂಡಿದ್ದಾರಲ್ವ. ಶಿವಬಾಬಾ ಬ್ರಹ್ಮದ್ವಾರ ಸ್ಥಾಪನ್ ಕರಾತೆ ಹೇ, ಕರನ್ ಕರಾವನ್ ಹಾರ್ ಹೇನ, ಶಿವಬಾಬಾ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡಿಸ್ತಾರೆ ಅಂದಾಗ ಮಾಡಿಸುವಂಥವರಲ್ವ. ತುಂಬಿ ಸೀಕೋ ಸಿಕ್ಲಾವು, ಬಾಪ್ ಪಡಾತೆ ಹೇ ಫಿರ್ ಕತೆ ಅವರಂಕೋ ಬಿ ಪಡಾವ್, ನೀವು ಕಲೀರಿ ಅಂತಾರೆ ಬಾಬಾ, ನೀವು ಬೇರೆಯವ್ರಿಗೆ ಕಲಿಸಿ. ಬಾಬಾ ಓದಿಸ್ತಾರೆ ಮತ್ತು ಹೇಳ್ತಾರೆ ಬೇರೆಯವ್ರಿಗೂ ಕೂಡ ಓದಿಸಿ ಅಂತ. ತೋ ಶಿವಬಾಬಾ ಹಿ ತುಮಕೋ ಸ್ವದರ್ಶನ ಚಕ್ರಧಾರಿ ಬನಾತೆ, ಶಿವಬಾಬನೇ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತಾರೆ. ಕತೆ ಮುಜೆ ಸೃಷ್ಟಿ ಚಕ್ರ ಕಾ ನಾಲೆಜ್ ಹೇ ತಬ್ ತೋ ಸುನಾತಾ ಹೂँ, ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಹೇಳ್ತಾರೆ ನನಗೆ ಸೃಷ್ಟಿ ಚಕ್ರದ ಜ್ಞಾನ ಇದೆ, ಅದಕ್ಕೋಸ್ಕರ ನಾನು ಕೂಡ ನೀವು ಮಕ್ಕಳಿಗೆ ಹೇಳ್ತೇನೆ. ತೋ 84 ಜನ್ಮ ಕೈಸೆ ಲೇತೆ ಹೋ, ಈ 84 ಜನ್ಮೋं की ಕಹಾನಿ ಬುದ್ಧಿ ಮೇ रहनी चाहिए. ಹಾಗಾದ್ರೆ ಹೇಗೆ ನಾವು 84 ಜನ್ಮಗಳನ್ನು ತಗೊಳ್ತೇವೆ, ಈ 84 ಜನ್ಮಗಳ ಒಂದು ಕತೆ ನಾವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಅಂತಾರೆ ಬಾಬಾ. ಯಾ ಬುದ್ಧಿ ಮೇ ರಹೆ ತೋ ಬಿ ಚಕ್ರವರ್ತಿ ರಾಜ ಬನ್ ಸಕ್ತೆ, ಇದು ಬುದ್ಧಿಯಲ್ಲಿದ್ದರೂ ಕೂಡ ನಾವು ಚಕ್ರವರ್ತಿ ರಾಜ ಆಗ್ಲಿಕ್ಕೆ ಸಾಧ್ಯ. ಯಹ ಜ್ಞಾನ ಬಾಕಿ ಯೋಗ ಸೇ ಪಾಪ ಕಟ್ತೆ ಹೇ, ಸಾರೆ ದಿನ ಕಾ ಪೋತಾ ಮೇಲೆ ನಿಕಾಲೋ. ಬಾಬಾ ಹೇಳ್ತಿದ್ದಾರೆ ಇದು ಜ್ಞಾನ, ಬಾಕಿ ಇನ್ನು ಯೋಗದಿಂದಲೇ ನಮ್ಮ ಪಾಪ ಕಟ್ಟಾಗ್ತದೆ. ಇಡೀ ದಿನದ ಲೆಕ್ಕಪತ್ರ ಹಿಡೀರಿ ಅಂತಾರೆ ಬಾಬಾ, ನೋಡ್ಕೊಳ್ಳಿ ಅಂತ. ಯಾದ್ ಹಿ ನೈ ಕರೆಂಗೆ ತೋ ಪೋತಾ ಮೇಲೆ ಬಿ ಕ್ಯಾ ನಿಕಾಲೆಂಗೆ, ನೀವು ನೆನಪೇ ಮಾಡಲ್ಲ ಅಂತಂದ್ರೆ ಏನು ಲೆಕ್ಕಪತ್ರ ಇಡ್ತೀರ. ಸಾರೆ ದಿನ ಮೇ ಕ್ಯಾ ಕ್ಯಾ ಕಿಯಾ ಯತೋ ಯಾದ್ ರಹತಾನೆ, ಇಡೀ ದಿನದಲ್ಲಿ ನಾನು ಏನೇನು ಮಾಡಿದೆ ನೆನಪಿರುತ್ತಲ್ವ. ऐसे भी मनुष्य है अपना पोता ಮೇಲೆ ನಿಕಾಲ್ತೆ हैं, ಕಿತನೆ ಶಾಸ್ತ್ರ ಪಡೆ ಕಿತನೆ ಪುಣ್ಯ ಕಿಯಾ. ಇಂಥ ಮನುಷ್ಯರು ಇದ್ದಾರೆ. ಕೆಲವರು ತಮ್ಮ ಲೆಕ್ಕಪತ್ರ ಇಡ್ತಾರೆ. ಲೆಕ್ಕಪತ್ರ ಅಂದ್ರೆ ಅರ್ಥ ಏನು, ನಾನೆಷ್ಟು ಶಾಸ್ತ್ರ ಓದೆ, ನಾನೆಷ್ಟು ಪುಣ್ಯ ಮಾಡಿದೆ, ಇವತ್ತು ಏನೇನು ಮಾಡಿದೆ. ತುಮ್ ತೋ ಕಹೆಂಗೆ ಕಿತ್ನಾ ಸಮಯ ಯಾದ್ ಕಿಯಾ, ಕಿತ್ನಾ ಖುಷಿ ಮೇ ಆಕರ್ ಬಾಪ್ ಕಾ ಪರಿಚಯ ದಿಯಾ. ನಾವು ಕೂಡ ಹೇಳ್ತೇವೆ ನಾನು ಎಷ್ಟು ಸಮಯ ಬಾಬನ ನೆನಪು ಮಾಡಿದೆ, ಎಷ್ಟು ಖುಷಿಯಲ್ಲಿ ಬಂದು ನಾನು ಬಾಬನ ಪರಿಚಯ ಬೇರೆಯವ್ರಿಗೆ ಕೊಟ್ಟೆ. ಬಾಪ್ ದ್ವಾರ ಜೋ ಪಾಯಿಂಟ್ಸ್ ಮಿಲಿ ಹೇ ಉನ್ಕಿ ಗಡಿ ಗಡಿ ಮಂಥನ್ ಕರೋ, ತಂದೆಯ ಮೂಲಕ ಯಾವ ಪಾಯಿಂಟ್ ಸಿಕ್ಕಿದೆಯೋ ಅದನ್ನು ಕ್ಷಣ ಕ್ಷಣಕ್ಕೂ ನೆನ್ಪು ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಜೋ ಜ್ಞಾನ ಮಿಲಾ ಹೇ ಉಸೆ ಬುದ್ಧಿ ಮೇ ಯಾದ್ ರಕ್ಕೋ, ರೋಜ್ ಮುರಳಿ ಪಡು. ಯಾವ ಜ್ಞಾನ ಸಿಕ್ಕಿದೆಯೋ ಅದು ಬುದ್ಧಿಯಲ್ಲಿ ನೆನ್ಪು ಮಾಡ್ಕೊಳ್ಳಿ, ದಿನಾ ಮುರಳಿ ಓದಿ ಅಂತಾರೆ ಬಾಬಾ. वो भी बहुत अच्छा है, ಮುರಳಿ ಮೇ ಜೋ ಪಾಯಿಂಟ್ಸ್ ಹೇ ಉನ್ಕೋ ಗಡಿ ಗಡಿ ಮಂಥನ್ ಕರ್ನಾ ಚೆ, ಇದು ಕೂಡ ಭಾಳ ಒಳ್ಳೆಯದು ಅಂತಾರೆ ಬಾಬಾ. ಮುರಳಿಯಲ್ಲಿ ಏನು ಪಾಯಿಂಟ್ಸ್ ಇದೆ ಅದನ್ನು ಕ್ಷಣ ಕ್ಷಣಕ್ಕೂ ಮಂಥನ ಮಾಡ್ಕೊಳ್ಬೇಕು, ಸ್ಮೃತಿ ಮಾಡ್ಕೊಳ್ಬೇಕು. यहाँ रहने वालों से भी बाहर विलायत में रहने वाले ಜಾಸ್ತಿ ಯಾದ್ ಮೇ रहते हैं. ಬಾಬಾ ಹೇಳ್ತಾರೆ ಇಲ್ಲಿರೋರ್ಕಿಂತಲೂ ಈ ಹೊರಗಡೆ ವಿದೇಶದಲ್ಲಿರುವಂಥವ್ರು ಜಾಸ್ತಿ ನೆನಪಿನಲ್ಲಿ ಇರ್ತಾರೆ. ಕಿತ್ನಿ ಬಾಂಧೇಲಿಯಾ ಹೇ ಬಾಬಾ ಕೋ ಕಭಿ ದೇಖಾ ಭಿ ನಹೀ ಹೇ, ಯಾದ್ ಕಿತ್ನಾ ಕರ್ತಿ ಹೇ ನಶಾ ಚಢಾ रहता है. ಬಾಬಾ ಒಂದು ಮಾತು ಹೇಳ್ತಾರೆ, ಎಷ್ಟು ಜನ ಬಂಧನದಲ್ಲಿರೋರು ಇದ್ದಾರೆ, ಬಾಬನ ಒಂದು ಸಲನೂ ನೋಡೇ ಇಲ್ಲ ಅವರು,
ಎಷ್ಟು ನೆನಪು ಮಾಡ್ತಾರೆ, ನಶೆ ಎಷ್ಟು ಏರಿರ್ತದೆ ಅವ್ರಿಗೆ. घर बैठे साक्षात्कार होता है या अनायास सुनते सुनते निश्चय हो जाता है. ಕೆಲವು ಮಕ್ಕಳಿಗೆ ಮನೇಲಿ ಕೂತ್ಕೊಂಡಾಗ್ಲೇ ಸಾಕ್ಷಾತ್ಕಾರ ಆಗಿಬಿಡ್ತದೆ. ಇನ್ನು ಕೆಲವರು ಹಾಗೆ ಕೇಳ್ತಾ ಕೇಳ್ತಾ ಅವ್ರಿಗೆ ನಿಶ್ಚಯ ಕೂತ್ಕೊಂಡ್ಬಿಡ್ತದೆ. तो बाप कहते अंदर में अपनी जांच करते रहो कि हम कितना ऊंच पद पाएंगे. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಒಳಗಡೆ ನಮ್ಮನ್ನು ನಾವೇ ನೋಡ್ಕೊಳ್ತಾ ಹೋಗಬೇಕು, ನಾನೆಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ತೇನೆ. ಹಮಾರಿ ಚಲನ್ ಕೈಸಿ ಹೈ, ಕೈ ಖಾನ್ ಪಾನ್ ಕಿ ಲಾಲಚ್ ತೋ ನಹೀ ಹೈ. ಬಾಬಾ ಹೇಳ್ತಾರೆ ನನ್ನ ಚಲನೆ ಹೇಗಿದೆ, ನಂದು ಊಟ ಪಾನೀಯ ಇದ್ರ ಕಡೆ ಏನಾದರೂ ಆಸಕ್ತಿ ಇದೆಯಾ, कोई आदत नहीं रहनी चाहिए. मूल बात है ಅವ್ಯಭಿಚಾರಿ ಯಾದ್ ಮೇರ. ಇಂಥ ಯಾವುದೇ ಅಭ್ಯಾಸಗಳನ್ನು ಇಟ್ಕೋಬಾರ್ದು. ಮೂಲ ಮಾತು ಅಂದ್ರೆ ಅವ್ಯಭಿಚಾರಿ ನೆನಪಿನಲ್ಲಿರಬೇಕು. ದಿಲ್ ಸೆ ಪೂಚೋ ಹಮ್ ಕಿಸ್ಕೋ ಯಾದ್ ಕರ್ತಾ ಹೂಂ. ನಮಗೆ ನಾವೇ ಕೇಳ್ಕೊಳ್ಬೇಕು, ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ ಅಂತಾರೆ ಬಾಬಾ. ಯಾರನ್ನು ನಾನು ನೆನಪು ಮಾಡ್ತೇನೆ, ಕಿತ್ನಾ ಸಮಯ ದೂಸರೋಂಕೋ ಯಾದ್ ಕರ್ತಾ ಹೂಂ, ಎಷ್ಟು ಸಮಯ ನಾನು ಬೇರೆಯವ್ರನ್ನ ನೆನಪು ಮಾಡ್ತೇನೆ. ನಾಲೆಜ್ ಭೀ ಧಾರಣ ಕರ್ನಿ ಹೇ, ಪಾಪ ಭೀ ಕಟ್ನಿ ಹೇ. ಜ್ಞಾನನೂ ನೆನಪು ಮಾಡ್ಕೊಳ್ಬೇಕು ಅಥವಾ ಧಾರಣೆ ಮಾಡ್ಕೊಳ್ಬೇಕು, ಪಾಪನೂ ಕಟ್ಟಾಗಬೇಕು. ಕೊಯ್ನೆ ಐಸೆ ಪಾಪ ಕಿಯೇ ಹೇ ಜೋ ಬಾತ್ ಮತ್ ಪೂಚೋ. ಕೆಲವ್ರು ಇಂಥ ಪಾಪ ಮಾಡಿದಾರಲ್ಲ ಅದ್ರ ಮಾತೆ ಕೇಳಬೇಡಿ ಅಂತಾರೆ ಬಾಬಾ. ಭಗವಾನ್ ಕತ್ ಯ ಕರೋ ಪರಂತು ಕ ದೇತೆ ಪರವಶೆ ಅರ್ಥಾತ್ ಮಾಯಾಕ್ಕೆ ವಶೆ. ಇಲ್ಲಿ ಭಗವಂತ ಹೇಳ್ತಾರೆ ಇದನ್ನು ಮಾಡಿ ಮಕ್ಕಳೇ ಅಂದರೆ ಅವ್ರೇನು ಹೇಳ್ತಾರೆ, ನಾವು ಪರವಶವಾಗಿದ್ದೇವೆ ಅಂದರೆ ಮಾಯೆಗೆ ವಶವಾಗಿದ್ದೇವೆ, ನಮಗದನ್ನು ಬಿಡ್ಲಿಕ್ಕಾಗಲ್ಲ ಅಂತ. ಅಚ್ಚಾ ಮಾಯಕ್ಕೆ ವಶೀರೋ ಅಂತ ಮಕ್ಕಳಿಗೆ ಬಾಬಾ ಏನು ಹೇಳ್ತಾರೆ, ಒಳ್ಳೇದಪ್ಪ ನಾನಂತೂ ಹೇಳಿದ್ದೀನಿ, ನಿನಗಿಷ್ಟ ಇಲ್ಲ ಅಂದ್ರೆ ಅದ್ರ ಮಾಯೆ ಹೇಳ್ದಂಗೆ ಕೇಳು, ಮಾಯೆ ವಶದಲ್ಲೇ ಇರು. ತುಮೇ ಯಾ ತೋ ಶ್ರೀಮತ್ ಪರ್ ಚಲನಾ ಹೇ ಯಾ ತೋ ಅಪ್ನಿ ಮತ್ ಪರ್. ಇಲ್ಲಿ ಬಾಬಾ ಹೇಳ್ತಾರೆ, ಒಂದಾ ನೀವು ಶ್ರೀಮತದಂಗೆ ನಡಿಬೇಕು, ಇಲ್ಲ ನಿಮ್ಮ ಮತದಂಗೆ ನಡಿಬೇಕು, ಎರಡು ನಿಮಗೆ ಬಿಟ್ಟಿದ್ದು. ದೇಖ್ನಾ ಇಸ್ ಹಾಲತ್ ಮೇ ಹಮ್ ಕಹಾ ತಕ್ ಪಾಸ್ ಹೋಂಗೆ ಕ್ಯಾ ಪದ್ ಪಾಯಂಗೆ. ನೀವು ನೋಡ್ಕೊಳ್ಳಿ, ನಮ್ಮ ಈ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿವರೆಗೆ ಪಾಸ್ ಆಗ್ತೇವೆ, ಏನು ಪದವಿ ಪಡ್ಕೊಳ್ತೇವೆ. 21 ಜನ್ಮಕ್ಕ ಘಾಟ ಪಡ್ ಜಾತ, 21 ಜನ್ಮಕ್ಕೋಸ್ಕರ ಲಾಸ್ ಆಗಿಬಿಡ್ತದೆ. ಬಾಬಾ ಹೇಳ್ದಂಗೆ ಕೇಳದಿದ್ರೆ ಅಂತಾರೆ ಬಾಬಾ. ಜಬ್ ಕರ್ಮಾತೀತ ಅವಸ್ಥಾ ಹೋ ಜಾಯೇಗಿ ತೋ ಫಿರ್ ದೇಹ ಅಭಿಮಾನ ಕಾ ನಾಮ್ ನಹೀ रहेगा. ಯಾವಾಗ ನಮ್ಮದೆಲ್ಲ ಕರ್ಮಾತೀತ ಅವಸ್ಥೆ ಆಗಿಬಿಡ್ತದಲ್ಲ ಅವಾಗ ದೇಹಾಭಿಮಾನದ ಹೆಸರು ಕೂಡ ಇರಲ್ಲ. ಇಸ್ಲಿಯೇ ಕಹಾ ಜಾತ ಹೈ ದೇಹಿ ಅಭಿಮಾನಿ ಬನ್. ಅದಕ್ಕೋಸ್ಕರ ಹೇಳಲಾಗ್ತದೆ ದೇಹಿ ಅಭಿಮಾನಿಯಾಗಿ ಅಂತ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार, कोई भी कर्तव्य ऐसा नहीं करना है जिससे यज्ञ पिता की निंदा हो. ಬಾಬಾ ಹೇಳ್ತಾರೆ ಇಂತಹ ಯಾವುದೇ ಕರ್ತವ್ಯ ಮಾಡಬಾರ್ದು ಅದರಿಂದ ಯಜ್ಞದ ತಂದೆಯ ಅಥವಾ ಯಜ್ಞಪಿತನ ನಿಂದನೆ ಆಗುವಂಥದ್ದು. ಬಾಪ್ ದ್ವಾರ ಜೋ ರೈಟಿಯಸ್ ಬುದ್ಧಿ ಮಿಲಿ ಹೇ ಉಸ್ ಬುದ್ಧಿ ಸೆ ಅಚ್ಚೆ ಕರ್ಮ ಕರ್ನೆ ಹೇ. ತಂದೆಯ ಮೂಲಕ ಯಾವ ಒಳ್ಳೆ ಬುದ್ಧಿ ಸಿಕ್ಕಿದೆ ನಾವು ಮಕ್ಕಳಿಗೆ, ಆ ಬುದ್ಧಿಯಿಂದ ಒಳ್ಳೆ ಕರ್ಮವನ್ನೇ ಮಾಡಬೇಕು. ಕಿಸಿಕೋ ಭೀ ದುಃಖ ನೈ ದೇನಾ ಹೇ, ಯಾರಿಗೂ ಕೂಡ ದುಃಖ ಕೊಡಬಾರ್ದು. ಸೆಕೆಂಡ್, ಏಕ್ ದೋ ಸೆ ಉಲ್ಟಾ ಸುಲ್ಟಾ ಸಮಾಚಾರ ನೈ ಪೂछना है, आपस में ज्ञान की ही बातें करनी है. ಬಾಬಾ ಹೇಳ್ತಾರೆ ಒಬ್ಬರು ಇನ್ನೊಬ್ಬರಿಂದ ಉಲ್ಟಾ ಪಲ್ಟಾ ಸಮಾಚಾರ ಕೇಳಬಾರ್ದು, ಒಬ್ರಿಗೊಬ್ಬರು ಜ್ಞಾನದ ಮಾತುಗಳನ್ನೇ ಮಾತಾಡಬೇಕು. झूठ शैतानी घर पिटाने वाली बातें ये सब छोड़ मुख से सदैव रत्न निकलने हैं. ಬಾಬಾ ಹೇಳ್ತಾರೆ ಸುಳ್ಳು ಭೂತದ ಮಾತುಗಳು, ಮನೆ ಹಾಳು ಮಾಡುವಂಥ ಅಥವಾ ಮನೆ ಒಡೆಯುವಂಥ ಮಾತುಗಳು ಇದೆಲ್ಲವನ್ನು ಬಿಟ್ಟು ಮುಖದಿಂದ ರತ್ನಗಳೇ ಬರಬೇಕು. ಇವಿಲ್ ಬಾತೆ ನ ಸುನ್ನಿ ಹೇ ನ ಸುನಾನಿ ಹೇ. ಈ ಕೆಟ್ಟ ಮಾತುಗಳನ್ನು ಕೇಳಲೂಬಾರ್ದು, ಇನ್ನೊಬ್ರಿಗೆ ಹೇಳಲೂಬಾರ್ದು ಅಂತಾರೆ ಬಾಬಾ. ವರದಾನ್, 5 विकार रूपी दुश्मन को परिवर्तित कर सहयोगी बनाने वाले ಮಾಯಾಜಿತ್ ಜಗಜ್ಜೀತ್ ಭವ. ಬಾಬಾ ವರದಾನ ಕೊಡ್ತಾರೆ, 5 ವಿಕಾರಗಳ ರೂಪಿ ಶತ್ರುವನ್ನು ಪರಿವರ್ತನೆ ಮಾಡಿ ಸಹಯೋಗಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಜಗಜ್ಜೀತ್ ಆಗಿರಿ. ವಿಜಯಿ ದುಶ್ಮನ್ ಕಾ ರೂಪ ಪರಿವರ್ತನ್ ಜರೂರ್ ಕರ್ತಾ ಹೇ. ವಿಜಯ್ ಅಂತಾರೆ ಬಾಬಾ, ಶತ್ರುವಿನ ರೂಪ ಪರಿವರ್ತನೆ ಅವಶ್ಯವಾಗಿ ಆಗ್ತದೆ. तो आप विकारों रूपी दुश्मन को परिवर्तित कर सहयोगी स्वरूप बना दो. ಬಾಬಾ ಹೇಳ್ತಾರೆ ತಾವು ವಿಕಾರಗಳ ರೂಪಿ ಶತ್ರುವನ್ನು ಪರಿವರ್ತಿತ ಮಾಡಿ ಅಂದರೆ ಪರಿವರ್ತನೆ ಮಾಡಿ ಸಹಯೋಗಿ ಸ್ವರೂಪವನ್ನಾಗಿ ಮಾಡ್ಕೊಳ್ಳಿ. ಜಿಸೆ ವೇ ಸದಾ ಆಪ್ಕೋ ಸಲಾಮ್ ಕರ್ತೆ रहेंगे.
ಯಾವಾಗ ನೀವು ಅವ್ರನ್ನ ಪರಿವರ್ತನೆ ಮಾಡ್ತೀರೋ ಅವಾಗ ಅವ್ರು ಸದಾ ನಿಮಗೆ ಸಲಾಮ್ ನಮಸ್ಕಾರ ಮಾಡ್ತಾರೆ. ಕಾಮ ವಿಕಾರಕ್ಕೋ ಶುಭ ಕಾಮನಾಕ್ಕೆ ರೂಪಮೆ, ಕಾಮ ವಿಕಾರ ಇದೆಯಾ ಅದನ್ನು ಶುಭ ಕಾಮನೆಯ ರೂಪದಲ್ಲಿ, ಕ್ರೋಧಕ್ಕೋ ಕ್ರೋಧ ಇದೆಯಾ ಕ್ರೋಧವನ್ನು ರೂಹಾನಿ ಕುಮಾರಿಕೆ ರೂಪಮೆ ಆತ್ಮಿಕ ನಶೆಯ ರೂಪದಲ್ಲಿ, ಲೋಭಕ್ಕೋ ಅನಾಸಕ್ತ ವೃತ್ತಿಕೆ ರೂಪಮೆ ಲೋಭ ಇದೆಯಾ ಲೋಭವನ್ನು ಅನಾಸಕ್ತ ವೃತ್ತಿಯ ರೂಪದಲ್ಲಿ, ಮೋಹಕ್ಕೋ ಸ್ನೇಹಕ್ಕೆ ರೂಪಮೆ ಮೋಹ ಇದೆಯಾ ಮೋಹವನ್ನು ಸ್ನೇಹದ ರೂಪದಲ್ಲಿ, और देहाभिमान को स्वाभिमान के रूप में स्वाभिमान के रूप में परिवर्तित कर दो तो ಮಾಯಾಜೀತ್ ಜಗಜ್ಜೀತ್ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ ದೇಹಾಭಿಮಾನವನ್ನು ಸ್ವಾಭಿಮಾನದ ರೂಪದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ, ಆವಾಗ ಮಾಯಾಜೀತ್ ಜಗಜ್ಜೀತ್ ಆಗುವಿರಿ. ಅಂದರೆ ಬಾಬಾ ಒಂದೊಂದು ವಿಕಾರಗಳನ್ನು ಹೇಗೆ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಮಗೆ ವರದಾನದಲ್ಲಿ ತಿಳಿಸ್ಕೊಟ್ರು. ಸ್ಲೋಗನ್ रियल गोल्ड में मेरापन ही अलाए हैं, जो वैल्यू को कम कर देता है इसलिए मेरेपन को समाप्त करो. ಬಾಬಾ ಹೇಳ್ತಾರೆ ರಿಯಲ್ ಗೋಲ್ಡ್ ಚೊಕ್ಕ ಬಂಗಾರದಲ್ಲಿ ನನ್ನತನ ಅನ್ನುವಂಥ ಕಲೆ ಇದೆ. ಬಾಬಾ ಹೇಳ್ತಾರೆ ಅದು ಬೆಲೆಯನ್ನು ಕಡಿಮೆ ಮಾಡಿಬಿಡ್ತದೆ, ಅದಕ್ಕೋಸ್ಕರ ನನ್ನತನವನ್ನು ಸಮಾಪ್ತಿ ಮಾಡಿ ಅಂತ. ಅವ್ಯಕ್ತ इशारे कंबाइंड रूप की स्मृति से सदा विजयी बनो. कभी कोई कार्य में या सेवा में जब अकेले अनुभव करते हो तब थक जाते हो. ಬಾಬಾ ಹೇಳ್ತಾರೆ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಅಥವಾ ಸೇವೆಯಲ್ಲಿ ನಾನು ಒಬ್ಬಂಟಿಗನಾಗಿ ಮಾಡ್ತಿದ್ದೀನಿ ಅಂತ ಅನುಭವ ಆಯಿತು ಅಂತಂದರೆ ಸುಸ್ತಾಗಿಬಿಡ್ತೀರ. फिर दो भुजा वालों को साथी बना लेते हो, 1000 भुजा वाले को भूल जाते हो. ಅವಾಗ ನಾವೇನು ಮಾಡ್ತೇವೆ, ಈ 2 ಭುಜವುಳ್ಳಂತಹ ಅಂದರೆ ದೇಹದಾರಿಗಳನ್ನು ಜೊತೆ ಮಾಡ್ಕೊಂಡ್ಬಿಡ್ತೇವೆ, 1000 ಭುಜವುಳ್ಳಂತಹ ತಂದೆಯನ್ನು ಮರ್ತು ಬಿಡ್ತೇವೆ. जब 1000 भुजा वाला अपना परमधाम घर छोड़कर आपको साथ देने के लिए आया है तो उसे अपने साथ कंबाइंड क्यों नहीं रखते. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಅಲ್ಲ 1000 ಭುಜವುಳ್ಳವನು ನಾನು ನನ್ನ ಪರಂಧಾಮ ಬಿಟ್ಟು ನಿಮಗೆ ಜೊತೆ ಕೊಡೋದಕ್ಕೋಸ್ಕರ ಬಂದಿದ್ದೀನಿ, ಹಾಗಾದ್ರೆ ನೀವು ನನ್ನ ಯಾಕೆ ಜೊತೆ ಮಾಡ್ಕೊಳ್ಳಲ್ಲ, ನನ್ನ ಯಾಕೆ ಜೊತೆಗಿಟ್ಕೊಳ್ಳಲ್ಲ. ಸದಾ ಬುದ್ಧಿ ಸೆ ಕಂಬೈಂಡ್ ರಹೋ ತೋ ಸಹಯೋಗ ಮಿಲ್ತಾರೆ. ಇಲ್ಲೇನು ಹೇಳ್ತಾರೆ ಬಾಬಾ, ಸದಾ ಬುದ್ಧಿಯಿಂದ ಕಂಬೈಂಡ್ ಇಟ್ಕೊಳ್ಳಿ, ನಾನು ಯಾವಾಗಲೂ ಜೊತೆ ಇಟ್ಕೊಳ್ಳಿ, ಜೊತೆ ಮಾಡ್ಕೊಳ್ಳಿ, ಅಂದಾಗ ನನ್ನ ಸಹಯೋಗ ನಿಮಗೆ ಸಿಗ್ತಾ ಇರ್ತದೆ. ಅಂದರೆ ಮನುಷ್ಯರನ್ನು ಎಷ್ಟು ಈಸಿಯಾಗಿ ನಾವು ಜೊತೆ ಮಾಡ್ಕೊಳ್ತೇವೆ, ನನ್ನ 1000 ಭುಜ ಉಳ್ಳವನು ನನ್ನ ಯಾಕೆ ಜೊತೆ ಮಾಡ್ಕೊಳ್ಳಲ್ಲ ಅಂತ ಬಾಬಾ ಇಲ್ಲಿ ಮಕ್ಕಳಿಗೆ ಕೇಳ್ತಾರೆ. ಓಂ ಶಾಂತಿ.